ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ನಿಮ್ಮ ಫಸ್ಟ್ ಪಿ ಯು ಸಿಯಲ್ಲಿ ಬರುವಂತಹ ಮ್ಯಾಥಮೆಟಿಕ್ಸ್ನಲ್ಲಿ ಇರುವಂತಹ ಮೊದಲನೇ ಚಾಪ್ಟರ್ ಸೆಟ್ಸ್ ಬಗ್ಗೆ ನೋಡೋಣ. ಸೊ ಈಗ ನಾವು ಡೈರೆಕ್ಟಾಗಿ ಎಕ್ಸಸೈಸನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ಮಾಡೋಣ, ಆ ಫಸ್ಟ್ ಎಕ್ಸಸೈಸ್ ಸಂಬಂಧಪಟ್ಟ ಥೆರಾಟಿಕಲ್ ನಾಲೆಜ್ ಏನೈತಿ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಯಾಕೆ ಥೆರಾಟಿಕಲ್ ನಾಲೆಜ್ ನಮಗೆ ಇಲ್ಲಿ ಬೇಕಾಗ್ತೈತಿ? 10th ಸ್ಟ್ಯಾಂಡರ್ಡ್ ನಾವು ಏನು ಮಾಡ್ತೀವಿ, ಈಗ ಮೇಲಿನ ಮೇಲೆ ನೋಡಿಕೊಂಡು ಎಕ್ಸಸೈಸ್ ಸಾಲ್ವ್ ಮಾಡಿಕೊಂಡು ಅವೆಲ್ಲ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ ಬರೆದು 90, 92, 95, 98, 99 ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ. ಸೊ ಅದೇ ರೀತಿ ಇಲ್ಲಿ ಮಾಡ್ತೀವಿ ಅಂದ್ರೆ ನಡೆಯಂಗಿಲ್ಲ. ಯಾಕೆ ನಡೆಯಂಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ನಮ್ದು ಜಸ್ಟ್ ಬೋರ್ಡ್ ಎಕ್ಸಾಮ್ ಇರಂಗಿಲ್ಲಪ್ಪ. ಇಲ್ಲಿ ಏನ್ ಇರ್ತೈತಿ ಅಂದ್ರ ನಮ್ದು CET ಎಕ್ಸಾಮ್ ಇರ್ತೈತಿ, JEE ಎಕ್ಸಾಮ್ ಇರ್ತೈತಿ, ಮತ್ PCMB ತಗೊಂಡವ್ರದ್ದು ನೀಟ್ ಎಕ್ಸಾಮ್ ಇರ್ತೈತಿ. ಸೊ ಇವೆಲ್ಲಾ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂತಂದ್ರ ನಮ್ಗೆ ಥೆರಾಟಿಕಲ್ ನಾಲೆಜ್ ಬೇಕ. ಜಸ್ಟ್ ಎಕ್ಸಸೈಸ್ ಒಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಎಲ್ಲ ಚಲೋತಂಗ್ ಪರ್ಸೆಂಟೇಜ್ ಮಾಡಿದ್ವಿ, ಏನ್ ಮಾಡೋ ಚಲೋತಂಗ್ ಪರ್ಸೆಂಟೇಜ್ ಮಾಡಿ ಬೋರ್ಡ್ ಎಕ್ಸಾಮ್ ಪರ್ಸೆಂಟೇಜ್ ಮಾಡಿ ಏನ್ ಮಾಡೋ? ಮಾರ್ಕ್ಸ್ ಕಾರ್ಡ್ ಏನ್ ಇಟ್ಟು ಪೂಜಾ ಮಾಡೋದೈತಿ? ಸೊ ಇಲ್ಲಿ ನಾಲೆಜ್ ಇಂಪಾರ್ಟೆಂಟ್ ಆಗ್ತೈತಿ. CET ಎಕ್ಸಾಮ್, JEE ಎಕ್ಸಾಮ್, ಇವ್ಯಾವ ಎಲ್ಲ ಎಕ್ಸಾಮ್ಸ್ ಅದಾವಲ್ಲ ಇವನ್ನೆಲ್ಲ ಕ್ರ್ಯಾಕ್ ಮಾಡ್ಬೇಕಂದ್ರೆ ಮಸ್ಟ್ ಅಂಡ್ ಶುಡ್ ನಮಗೆ ನಾಲೆಜ್ ಪರ್ಪಸ್ ಸ್ಟಡಿ ಮಾಡ್ಬೇಕು. ನಾವು ಅದನ್ನ ಫಸ್ಟ್ PUC ಫಸ್ಟ್ ಚಾಪ್ಟರ್ ಇಂದನೇ ಸ್ಟಾರ್ಟ್ ಮಾಡ್ಬೇಕು. ಸೊ ಈ ಸೆಟ್ಸ್ ಅನ್ನೋ ಚಾಪ್ಟರ್ ಈಸಿ ಐತಿ, ಚಾಪ್ಟರ್ ಏನ್ ಇಲ್ಲ ಅನ್ನಂಗಿಲ್ಲ. ಬಟ್ ಇದು ಇನ್ನುಳಿದ ಚಾಪ್ಟರ್ಗೆ ಕೆಲವೊಂದು ಸ್ವಲ್ಪ ಬೇಸಿಕ್ ಅದು ಕೊಡ್ತೈತಿ ನಿಮಗದ. ಸೊ ಈ ಚಾಪ್ಟರ್ ಅನ್ನು ಕೂಡ ನೀವು ಥೆರಾಟಿಕಲ್ ನಾಲೆಜ್ ಎಲ್ಲ ತಿಳ್ಕೊಬೇಕಾಕೈತಿ. ಸೊ ಹಂಗ ಫಸ್ಟ್ ಎಕ್ಸಸೈಸ್ ಸಂಬಂಧಪಟ್ಟಂಗ ಏನ್ ಥೆರಾಟಿಕಲ್ ನಾಲೆಜ್ ಐತಿ ಅನ್ನೋದನ್ನ ನೋಡೋಣ. ಹಂಗಾರ ಸೆಟ್ ಚಾಪ್ಟರ್ ಒಳಗ ಫಸ್ಟ್ ಈ ಸೆಟ್ಸ್ ಅಂದ್ರೆ ಏನು, ವಾಟ್ ಈಸ್ ಮೀನ್ ಬೈ ಸೆಟ್? ಸೆಟ್ ಅಂದ್ರೆ ಏನಪ್ಪಾ? ಸೆಟ್ ಇಸ್ ಅ ಕಲೆಕ್ಷನ್ ಆಫ್ ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಬರೇ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಲ್ಲ, ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಯಾಕೆ ಅವ್ರ ಜಸ್ಟ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಂತ ಕೊಡ್ಲಿಲ್ಲ, ವೆಲ್ ಡಿಫೈನ್ಡ್ ಅಂತ ಯಾಕೆ ಕೊಟ್ರು ಅಂತಂದ್ರ ಈಗ ನಮ್ಮ ಕ್ಲಾಸ್ ಒಳಗೆ ಕೆಲವೊಂದಿಷ್ಟು ಮಹಾನ್ ಭಾವರು ಇರ್ತಾರ. ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಂದ ತಕ್ಷಣ ಸಿಕ್ಕಿದ್ದ ಕಲೆಕ್ಷನ್ ಮಾಡ್ಕೋತ ಹೊಂಟ್ಬಿಡ್ತಾರ. ಈಗ ಒಬ್ಬ ಒಂದ ಕಲೆಕ್ಷನ್ ಮಾಡ್ತಾನೆ, ಇನ್ನೊಬ್ಬ ಇನ್ನೊಂದು ಕಲೆಕ್ಷನ್ ಮಾಡ್ತಾನೆ. ಎಕ್ಸಾಂಪಲ್ ಕೊಡ್ತೇನೆ ಅಂತ. ಯಾಕೆ ಅವರು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್, ವೆಲ್ ಡಿಫೈನ್ಡ್ ಅಂತ ಯಾಕೆ ಕೊಟ್ಟಾರ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನೋಡೋಣ ಅನ್ಸುತ್ತೆ. ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡು, ಯಾವ ಎಕ್ಸಾಂಪಲ್ ಅಪ್ಪ ಅಂತಂದ್ರ ಎಕ್ಸಾಂಪಲ್ top 3 actors in Karnataka. ಟಾಪ್ 3 ಆಕ್ಟರ್ಸ್ ಇನ್ ಕರ್ನಾಟಕ ಅಂತ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತೀರಿ? ಟಾಪ್ 3 ಹೀರೋಸ್ ಅಂತ ತಗೊಂಡ್ಬಿಡ್ರಿ. ಟಾಪ್ 3 ಹೀರೋಸ್ ಅಂದ್ರೆ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೋತೀರಿ? ಟಾಪ್ 3 ಹೀರೋಸ್ ಅಂತಂದ್ರೆ ಸೊ ಮೊದಲನೇದಾಗಿ ನಾ ಯಾರನ್ನ ತಗೋತೀನಿ, ಹೆಸರು ಸುದೀಪ್ ಅಂತ ತಗೋತೀನಿ. ಸುದೀಪ್ ಭಾಳ ಮಂದಿಗೆ ಇಷ್ಟ ಆಗ್ತಾರೆ, ಸೊ ಸುದೀಪ್ ಅಂತ ತಗೋತೀನಿ. ಆಮೇಲೆ ಯಶ್ ಅಂತ ತಗೋತೀನಿ, ಯಶ್ KGF ಯಶ್. ನೆಕ್ಸ್ಟ್ ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್, ಎಲ್ಲರಿಗೂ ಫೇವ್ರೇಟ್ ಪುನೀತ್ ರಾಜ್ಕುಮಾರ್. ಇವ್ರು ಇಷ್ಟಪಡ್ಲಾರ ಯಾರು ಇಲ್ಲ ಪುನೀತ್ ರಾಜ್ಕುಮಾರ್. ಸೊ ಟಾಪ್ 3 ಆಕ್ಟರ್ಸ್ ಅನ್ನ ನಾವು 3 ಮಂದಿ ತಗೊಂಡೆಪ್ಪ. ಆದ್ರ ಕೆಲವೊಂದಿಷ್ಟು ಮಂದಿಗೆ ಇವ್ರು ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಹೀರೋಸ್ ಬೇಕಾಗಿಲ್ಲ, ಅವ್ರಿಗೆ ಆಕ್ಟ್ರೆಸ್ ಅಂದ್ರೆ ಅವ್ರಿಗೆ ಕಾಮಿಡಿ ಆಕ್ಟ್ರೆಸ್ ಬೇಕಾಗಬಹುದು. ಅವ್ರು ಶರಣನ್ನ ತಗೋಬಹುದು, ಚಿಕ್ಕಣ್ಣನ್ನ ತಗೋಬಹುದು, ದೊಡ್ಡನನ್ನ ತಗೋಬಹುದು. ಸೊ ಅಲ್ಲಿ ಆನ್ಸರ್ ವೇರಿ ಆಯ್ತಾ? ಇಲ್ಲಪ್ಪ ಅಂತಂದ್ರ ಈಗ ಏನ್ಪಾ ಸೊಲ್ಯೂಷನ್ಗೆ ಯಾರು ಮಾಡ್ತಾರೆ? ಅವ ದರ್ಶನ್ ತಗೊಂಡ್ಬಿಡ್ತಾನ. ದರ್ಶನ್ ಇವನ್ ಪಿಕ್ಚರ್ನ ಸಾಂಗ್ ಅದು ಚಲೋ ಇರ್ತಾವಲ್ಲ, ಬಸನ್ನಿ ಬಾ ಅಂತಂದ ದರ್ಶನ್ ಹೆಸರು ತಗೋಬಹುದು. ಶೆಡ್ಡಿಗ್ ಬಾ, ಬಸನ್ನಿ ಬಾ ಅಂತಂದ ದರ್ಶನ್ ಹೆಸರು ತಗೋಬಹುದು. ಆಮೇಲೆ ನೆಕ್ಸ್ಟ್ ಯಾರ ಹೆಸರು ತಗೋತಾನ? ದರ್ಶನ್ ಆದ್ಮೇಲೆ ಶರಣ್, ಕಾಮಿಡಿ ಆಕ್ಟರ್ ಶರಣ್ ಹೆಸರು ತಗೋಬಹುದು. ಆಮೇಲೆ ಶರಣ್ ಆದ್ಮೇಲೆ ನೆಕ್ಸ್ಟ್ ಯಾರ ಹೆಸರು ತಗೋಬಹುದು? ಇಲ್ಲಿ ಸುದೀಪನ್ ಹಾಕೋರಿ ಇನ್ನೊಂದ್ಸಲ. ಸುದೀಪನ್ ಹೆಸರು ತಗೋಬಹುದು. ಸೊ ಇಲ್ಲಿ ಒಬ್ಬ ಒಂದ್ ಆನ್ಸರ್ ಹೇಳಿದ, ಸುದೀಪ್, ಯಶ್, ಪುನೀತ್ ಅಂತ ಒಬ್ಬ ಹೇಳಿದ. ಇನ್ನೊಬ್ಬ ಹೇಳತ್ತಾನ ದರ್ಶನ್, ಶರಣ್, ಸುದೀಪ್ ಅಂತ ಹೇಳತ್ತಾನ. ಇನ್ನೊಬ್ಬ ಬರ್ತಾನ ಮತ್ತ 3 ಹೆಸರು ಬೇರೆ ಬೇರೆ ತಗೋತಾನ ಮತ್ತವ. ಸೊ ಹಂಗಾರೆ ಇಲ್ಲಿ ಒಬ್ಬೊಬ್ಬ ಒಂದೊಂದ್ ಆನ್ಸರ್ ಹೇಳತ್ತಾನ. ನೀನೊಂದ್ ಆನ್ಸರ್ ಹೇಳಾಕತ್ತಿ, ನಿನ್ನ ಬಾಜು ಇನ್ನೊಂದ್ ಆನ್ಸರ್ ಹೇಳತ್ತಾನ, ನೀನ್ ಹಿಂದ್ ಕುಂತಾವ ಇನ್ನೊಂದ್ ಆನ್ಸರ್ ಹೇಳ್ತಾನ, ಬಾಜು ಕ್ಲಾಸ್ ನೀವು ಬೇರೆ ಆನ್ಸರ್ ಹೇಳ್ತಾನ, ಬಾಜು ರಾಜ್ಯದವ ಬೇರೆ ಹೆಸರು ಹೇಳ್ತಾನ. ಸೊ ಹಂಗಾರ ಇಲ್ಲಿ ಆನ್ಸರ್ ವೇರಿ ಆಗತೈತಿ. ಪರ್ಸನ್ ಟು ಪರ್ಸನ್ ಆನ್ಸರ್ ಚೇಂಜ್ ಆಗ್ತಾ ಇದೆ.
ಸೊ ಇಲ್ಲಿ ಪರ್ಸನ್ ಟು ಪರ್ಸನ್ ಚೇಂಜ್ ಆಯ್ತು ಅಂದ್ರೆ ಅದಕ್ಕೆ ಯಾವತ್ತು ನಾವು ಡೆಫಿನಿಷನ್ ಅಂತ ಅನ್ನಂಗಿಲ್ಲ ಅದಕ್ಕೆ. ಸೊ ಅಲ್ಲಿ ರಾಂಗ್ ಆಗ್ತದ. ಅದಕ್ಕೆ ಇಲ್ಲಿ ಅವ್ರು ಹೇಳತ್ತಾರ ಇಂಥ ಮಹಾನುಭಾವರು ಬೇರೆ ಬೇರೆ ಎಕ್ಸಾಂಪಲ್ ತಗೋತಾರಂತಂದ ಸೆಟ್ ಇಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಂತ ಹೇಳತ್ತಾರ. ಸೊ ಇಲ್ಲಿ ವೆಲ್ ಡಿಫೈನ್ಡ್ ಮೀನ್ ಡೆಫಿನಿಷನ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್. ಅಂದ್ರೆ ಒಬ್ಬ ಮನುಷ್ಯ ಹೇಳಿದ್ದ ಡೆಫಿನಿಷನ್ ಇನ್ನೊಬ್ಬ ಸುಮ್ನೆ ಮುಚ್ಕೊಂಡು ಒಪ್ಕೊಂಡ್ಬಿಡ್ಬೇಕು, ಹೆಚ್ಚಿಗೆ ನಾಟಕ ಮಾಡಂಗಲ್ಲ ಇಲ್ಲಿ. ನೀ ಹೇಳಿದ್ಯಾ ಸುಮ್ನೆ ಒಪ್ಕೊಂಡ್ಬಿಡ್ಬೇಕು ಅಂತ ಎಕ್ಸಾಂಪಲ್ಗೆ ಮಾತ್ರ ನಾವ್ ಏನಂತೀವಿ, ಸೆಟ್ ಅಂತ ಕರಿತೀವಿ. ಸೊ ಹಂಗಾರೆ ಇದು ಸೆಲೆಕ್ಟ್ ಆಗಲಿಲ್ಲ. ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಹಂಗಾರೆ ಬೇರೆ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ? ಎಕ್ಸಾಂಪಲ್ ಮತ್ತೆ ಏನ್ ತಗೊಳ್ಳೋಣ? ಟಾಪ್ 3 ಆಕ್ಟ್ರೆಸ್. ಟಾಪ್ 3 ಆಕ್ಟ್ರೆಸ್ ಯಾರು ತೋರಿ? ಆಕ್ಟ್ರೆಸ್ ಕರ್ನಾಟಕ ಬೇಡ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಯಾವ್ದು ರಾಜ್ಯದಾಗಿರುವಲ್ಲ, ಟಾಪ್ 3 ಆಕ್ಟ್ರೆಸ್ ಅನ್ನ ತಗೋರಿ. ಸೊ ಯಾರ್ಯಾರು ಬರಿತೀರಪ್ಪ ನೀವು ಟಾಪ್ 3 ಆಕ್ಟ್ರೆಸ್ ಅಂದ್ರೆ? ಫಸ್ಟ್ನಿಗೆ ಯಾರು ಬರಿತೀರಿ? ಆಶಿಕಾ ರಂಗನಾಥ್. ಆಶಿಕಾ ರಂಗನಾಥ್ ಗೊತ್ತಿಲ್ಲ? ಚುಟು ಚುಟು ಅಂತ ಐತಿ, ಶರಣ್ ಜೊತೆ ಸಾಂಗ್ ಹೇಳಲ್ಲ. ಆಶಿಕಾ ರಂಗನಾಥ್ ಆಕಿ ಸ್ವಲ್ಪ ಗಿಡ್ಡಗದಳಲ್ಲ ಆಕಿ, ಆಶಿಕಾ ರಂಗನಾಥ್. ಆಮೇಲೆ ತಮನ್ನಾ ನಾಲ್ಕು ಕಾವಾಲೆಯ ಸಾಂಗ್ ಮಾಡ್ಯಾಳಲ್ಲ ಆಕಿ, ತಮನ್ನಾ ಆದ್ಮೇಲೆ ನೆಕ್ಸ್ಟ್ ಯಾರು? ತಮನ್ನಾ ಆದ್ಮೇಲೆ ಯಾರು? ಶ್ರೀಲೀಲಾ ತಗೋ. ಪುಷ್ಪ 2 ಶ್ರೀಲೀಲಾ. ಟಾಪ್ 3 ಆಕ್ಟ್ರೆಸ್ ಹೆಸರು ಬರೆದೆ, ಆಕ್ಟ್ರೆಸ್ ಹೆಸರು ಬರೆದೆ. ಸೊ ಕೆಲವೊಂದಿಷ್ಟು ಮಂದಿಗೆ ಇವ್ರು ಇಷ್ಟ ಆಗಂಗಿಲ್ಲಪ್ಪ. ಅವಂಗ ಈ ತಮನ್ನಾ ಇಷ್ಟ ಆಗಂಗಿಲ್ಲ, ಶ್ರೀಲೀಲಾ ಇಷ್ಟ ಆಗಂಗಿಲ್ಲ, ಆಶಿಕಾ ರಂಗನಾಥ್ ಇಷ್ಟ ಆಗಂಗಿಲ್ಲ. ಸೊ ಅವಂಗ ಯಾರು ಇಷ್ಟ ಆಗ್ತಾರ? ರಚಿತಾ ರಾಮ್ ಇಷ್ಟ ಆಗ್ತಾರ. ಡಿಂಪಲ್ ಬೀಳ್ತಾವಲ್ಲ, ಸೊ ರಚಿತಾ ರಾಮ್ ಇಷ್ಟ ಆಗ್ತಾಳ. ಸೊ ರಚಿತಾ ರಾಮ್ ಬಿಟ್ರೆ ಮತ್ತೆ ಕತ್ರಿನಾ ಕೈಫ್, ಕೇಕಿ ಅಂತ ಬರ್ಬಿಡ್ತೀನಿ, ಕತ್ರಿನಾ ಕೈಫ್. ಆಮೇಲೆ ನೆಕ್ಸ್ಟ್ ಜಾಕ್ವಾಲಿನ್ ಫರ್ನಾಂಡಿಸ್ ಅಂತ ಏನೋ ಇರ್ಬೇಕಲ್ಲ, JF ಅಂತ ಬರ್ದ್ಬಿಡ್ತೀನಿ. ಜಾಕ್ವಾಲಿನ್ ಫರ್ನಾಂಡಿಸ್ ಅಂತ ಯಾರೋ ಒಬ್ರು ಅದಾರ. ಸೊ ಅವ್ರು ಇಷ್ಟ ಆಗ್ಬೋದು. ಸೊ ಇಲ್ಲಿ ಟಾಪ್ 3 ಆಕ್ಟ್ರೆಸ್ಸಿಗೆ ಕೆಲವೊಂದಿಷ್ಟು ಮಂದಿಗೆ ಆಶಿಕಾ, ತಮನ್ನಾ, ಶ್ರೀಲೀಲಾ ಇಷ್ಟ ಆದ್ರ, ಕೆಲವೊಂದಿಷ್ಟು ಮಂದಿಗೆ ರಚಿತಾ, ಆಮೇಲೆ ಇದು ಕತ್ರಿನಾ ಕೈಫ್, ಜಾಕ್ವಾಲಿನ್ ಫರ್ನಾಂಡಿಸ್, ಸೊ ಇವರೆಲ್ಲ ಇಷ್ಟ ಆಗ್ತಿರ್ತಾರ. ಸೊ ಹಂಗಾರ ಇಲ್ಲಿ ಡೆಫಿನಿಷನ್ ಚೇಂಜ್ ಆಗ್ಬಿಡುತ್ತೆ. ನಮ್ಗೆ ಕೊಟ್ಟಿರುವಂತ ಎಕ್ಸಾಂಪಲ್ಗೆ ನಮ್ದು ಏನಾಗತ್ತೈತೆ, ಆನ್ಸರ್ ವೇರಿ ಆಗತೈತೆ. ಒಬ್ಬ ಒಂದು ಆನ್ಸರ್ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ಆನ್ಸರ್ ಹೇಳ್ತಾನೆ. ಸೊ ಇಲ್ಲಿ ಆನ್ಸರ್ ಚೇಂಜ್ ಆದ್ದು. ಸೊ ಇಂಥ ಎಕ್ಸಾಂಪಲ್ಗೆ ನಾವು ಸೆಟ್ ಅಂತ ಅನ್ನಂಗಿಲ್ಲ. ಆಯ್ತು ಸರ್, ಮತ್ತೆ ಯಾವ್ದು ಸೆಟ್ ಅಂತ ಕರಿತೀವಿ ನಾವು? ಸೆಟ್ ಇಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ವೆಲ್ ಡಿಫೈನ್ಡ್ ಅಂದ್ರೆ ಹೆಂಗ್ ಡಿಫೈನ್ ಆಗಿರ್ಬೇಕು ಸರ್ ಅವ್ರು? ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸಾಂಪಲ್ ತಗೋದು. ಎಕ್ಸಾಂಪಲ್ ಹೆಂಗಂತಂದ್ರೆ ಇಲ್ಲಿ ಇವನ್ ಪಾಸಿಟಿವ್ ಇಂಟೀಜರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ತಗೊಂಡಪ್ಪ. ಕಲೆಕ್ಷನ್ ಆಫ್ ಇವನ್ ಪಾಸಿಟಿವ್ ಇಂಟೀಜರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ಒಂದು ಎಕ್ಸಾಂಪಲ್ ತಗೊಂಡಿನಿ. ಇದಕ್ಕೆ ಆನ್ಸರ್ ಮಾಡಿ. ಏನ್ ಬರ್ತೈತಿ ಇದಕ್ಕೆ ಆನ್ಸರ್? ಒಂದು 2 ಅಂತ ಬರುತ್ತ, ಒಂದು 4 ಅಂತ ಬರುತ್ತ, ಒಂದು 6 ಅಂತ ಬರುತ್ತ, 8 ಬರುತ್ತ, 10 ಬರುತ್ತ. ಇದನ್ನ ಬಿಟ್ಟು ಬೇರೆ ಏನಾದ್ರು ಬರುತ್ತಾನೆ? ಬರಂಗಲ್ಲ. ಈ ಕ್ವಶನ್ ನನಗೆ ಕೇಳಿದ್ರು ನಾನು 2, 4, 6, 8 ಬರಿತೀನಿ. ಇವನ್ ಪಾಸಿಟಿವ್ ಇಂಟೀಜರ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 10. ನಿನಗ ಕೇಳಿದ್ರು ನೀ ಸುಮ್ಮನೆ 2, 4, 6, 8, 10 ಬರೀತಿ. ಯಾಕಂದ್ರೆ ನಿನಗೆ ಇವನ್ ನಂಬರ್ ಗೊತ್ತೈತಿ. ಇವನ್ ನಂಬರ್ ಯಾವ ಅಂತಂದ ಕನ್ನಡ ಮೀಡಿಯಂ ಇಂದ ಬಂದವ್ರಿಗೆ ಸಮಸಂಖ್ಯೆ ಅಂತ ಕರೀತಾರೆ, ರೈಟ್? ಸೊ ಈ ಇವನ್ ನಂಬರ್ಸ್ 2, 4, 6, 8 ನಿನಗೆ ಕೊಟ್ಟರು, ನೀ 2, 4, 6, 8 ಬರಿತಿ. ನಿನ್ನ ಬಾಜು ಕ್ಲಾಸ್ದವ್ರು ಕೊಟ್ಟರು 2, 4, 6, 8, 10 ಬರೀತಾರ. ತಮನ್ನನ ಕೈಯಾಗ ಕೊಟ್ಟರು 2, 4, 6, 8 10 ಬರೀತಾಳ. ಶ್ರೀಲೀಲಾ ಕೈಯಾಗ ಕೊಟ್ಟರು 2, 4, 6, 8, 10 ಬರೀತಾಳ. ಆಕೆ ಇವನ್ ನಂಬರ್ ನಾಲೆಜ್ ಗೊತ್ತಿತ್ತು ಅಂತಂದ್ರೆ ಆಕೆ 2, 4, 6, 8, 10 ಬರೀತಾಳ. ಇವನ್ ಪಾಸಿಟಿವ್ ಇಂಟೀಜರ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 10 ಅಂತಂದ್ರ, ರೈಟ್? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? ಆಡ್ ಪಾಸಿಟಿವ್ ಇಂಟೀಜರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 11 ಅಂತ ತಗೊಂಡೆಪ್ಪ. ಈಗ ಏನ್ ಬರೀತಿ? ಆಡ್ ಪಾಸಿಟಿವ್ ಇಂಟೀಜರ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 11 ಅಂತಂದ್ರೆ 1 ಅಂತೂ ಆಡ್ ನಂಬರ್ಸ್, ಲೆಸ್ಸರ್ ದ್ಯಾನ್ 11 ಮನ್ಸಿ ಬಂತ. ನೆಕ್ಸ್ಟ್ 3 ಮನ್ಸಿ ಬಂತ. ನೆಕ್ಸ್ಟ್ 5 ಮನ್ಸಿ ಬಂತ. ನೆಕ್ಸ್ಟ್
7 ಮನ್ಸಿಗೆ ಬಂತ, 9 ಮನ್ಸಿಗೆ ಬಂತ, 11 ಬರಿಬೇಕನ್ನ, ಯಾಕಂದ್ರೆ ಲೆಸ್ ದನ್ ಈಕ್ವಲ್ ಟು ಐತಿ. ಸೊ 11 ಮಸ್ಟ್ ಅಂಡ್ ಶುಡ್ ಬರಿಲೇಬೇಕು. ಓಕೆ, ಸೊ ಈ ತರ ಎಕ್ಸಾಂಪಲ್ಸ್ ಗೆ ನಾವ್ ಏನಂತೇವಿ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಹಂಗಾರೆ ಡೆಫಿನಿಷನ್ ನೋಡ್ರಿ, ಇನ್ನೊಂದ್ಸಲ ಏನೈತದ, ಸೆಟ್ ಇಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ವೆಲ್ ಡಿಫೈನ್ ಅಂದ್ರೆ ಡೆಫಿನಿಷನ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್, ಅಂದ್ರೆ ಡೆಫಿನಿಷನ್ ಶುಡ್ ಬಿ ಸೇಮ್ ಪರ್ಸನ್ ಟು ಪರ್ಸನ್. ಸೊ ಈ ತರ ಎಕ್ಸಾಂಪಲ್ಸ್ ನಡೆಯಂಗಿಲ್ಲ. ಟಾಪ್ ತ್ರೀ ಆಕ್ಟ್ರೆಸ್, ಆಮೇಲೆ ಬ್ಯೂಟಿಫುಲ್ ಬಿಲ್ಡಿಂಗ್, ಆಮೇಲೆ ಬೆಸ್ಟ್ ಕಾಲೇಜ್ ಇನ್ ಯುವರ್ ಸಿಟಿ, ಬೆಸ್ಟ್ ಕಾಲೇಜ್ ಇನ್ ಯುವರ್ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ, ಬೆಸ್ಟ್ ಸ್ಕೂಲ್ ಇನ್ ಕರ್ನಾಟಕ, ಬೆಸ್ಟ್ ಸ್ಟೇಟ್ ಸಿಲೆಬಸ್ ಸ್ಕೂಲ್, ಬೆಸ್ಟ್ ಪ್ರೈಮರಿ ಸ್ಕೂಲ್ ಇನ್ ಕರ್ನಾಟಕ. ಸೊ ಯಾವ ನಡೆಯಂಗಿಲ್ಲ. ಬ್ಯೂಟಿಫುಲ್ ರಿವರ್ಸ್ ನಡೆಯಂಗಿಲ್ಲ. ಆಮೇಲೆ ನೆಕ್ಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ನಡೆಯಂಗಿಲ್ಲ. ಅಂದ್ರೆ ಅವಕ್ಕೆ ಒಂದು ಡೆಫಿನೇಟ್ ಆನ್ಸರ್ ಇರ್ಬೇಕು, ಸ್ಟ್ಯಾಂಡರ್ಡ್ ಆನ್ಸರ್ ಇರ್ಬೇಕು. ಅಂದ್ರೆ ಒಬ್ಬ ಹೇಳಿದ ಆನ್ಸರ್ ಇನ್ನೊಬ್ಬ ಸುಮ್ಮನೆ ಒಪ್ಕೋಬೇಕು. ಇದನ್ನ ನೋಡ್ರಿ, ಯಾರು ಚೇಂಜ್ ಮಾಡ್ತಾರೆ ಇದನ್ನ ಆನ್ಸರ್. ಇವನ್ ಪಾಸಿಟಿವ್ ಇಂಟೀಜರ್ ಲೆಸ್ ದನ್ ಈಕ್ವಲ್ ಟು 10 ಅಂದ್ರೆ ಚೇಂಜ್ ಮಾಡ್ತಾರೆ? ಇಲ್ಲ. ಇದನ್ನ ಚೇಂಜ್ ಮಾಡ್ತಾರೆ, ಆಡ್ ಪಾಸಿಟಿವ್ ಇಂಟೀಜರ್ ಲೆಸ್ ದನ್ ಈಕ್ವಲ್ ಟು 11 ಯಾರು ಚೇಂಜ್ ಮಾಡಕ್ ಆಕೈತಿ? ಆಗಂಗಿಲ್ಲ. ಸೊ ಹಂಗಾರ ಇಂಥ ಎಕ್ಸಾಂಪಲ್ಸಿಗೆ ನಾವೇನಂತೇವಿ, ವೆಲ್ ಡಿಫೈನ್ಡ್ ಎಕ್ಸಾಂಪಲ್ಸ್ ಅಂದ್ರೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್, ಇಲ್ಲ ಎಲಿಮೆಂಟ್ಸ್, ಇಲ್ಲ ಮೆಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಆಬ್ಜೆಕ್ಟ್ಸ್ ಅರ ಅನ್ರಿ, ಎಲಿಮೆಂಟ್ಸ್ ಅರ ಅನ್ರಿ, ಮೆಂಬರ್ಸ್ ಅಂತಾರ ಅನ್ರಿ, ನಿಮ್ ಇಷ್ಟ. ಓಕೆ, ರೈಟ್. ಐ ಥಿಂಕ್ ಹಂಗಾರೆ ಈಗ ಸ್ವಲ್ಪ ಒಂದು 100ಕ್ಕೆ 10% ಐಡಿಯಾ ಬಂತಂತ ಅನ್ಕೋತೀನಿ. ನೆಕ್ಸ್ಟ್ ನೋಡು, ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಬರೀತೀನಿ ನಾನು, ಯಾವ ಸೆಟ್ ಆಗ್ತವೆ ಯಾವ ಸೆಟ್ ಆಗಂಗಿಲ್ಲ ಅಂತ ನೋಡುವಂತ್ರಿ. ಹಂಗಾರೆ ರೈಟ್, ಇವಾಗ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾನು ಬೋರ್ಡ್ ಮೇಲೆ ಬರ್ದೇನಿ. ಸೊ ಇವಾಗ ಯಾವುದು ಸೆಟ್ ಆಗ್ತೈತಿ, ಯಾವುದು ಸೆಟ್ ಆಗಲ್ಲ ಅಂತೇಳಿ ಚೆಕ್ ಮಾಡೋಣ ನಾವು. ಹಂಗಾರೆ ಸೊ ಫಸ್ಟ್ ಒನ್ನಿಗೆ ಏನೈತಿ, ಬ್ಯೂಟಿಫುಲ್ ರಿವರ್ಸ್ ಇನ್ ಇಂಡಿಯಾ. ಬ್ಯೂಟಿಫುಲ್ ರಿವರ್ಸ್ ಇನ್ ಇಂಡಿಯಾ ಅಂತಂದ ಯಾವ್ದನ್ನ ನೀನು ಎಷ್ಟಂತ ಬರ್ಕೋತ ಹೋಗ್ತಿ? ಕೆಲವೊಬ್ರು ಕೆಲವೊಂದಿಷ್ಟು ಬ್ಯೂಟಿಫುಲ್ ಅಂತಾರ, ಕೆಲವೊಂದಿಷ್ಟು ಮತ್ತೆ ಬೇರೆದವ್ರು ಬ್ಯೂಟಿಫುಲ್, ಬೇರೆ ರಿವರ್ಸ್ ಬ್ಯೂಟಿಫುಲ್ ಅಂತಾರ. ಸೊ ಅದು ಪರ್ಟಿಕ್ಯುಲರ್ ಒಂದ ಆನ್ಸರ್ ಬರಂಗಿಲ್ಲ, ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತೈತಿ ಬ್ಯೂಟಿಫುಲ್ ರಿವರ್ಸ್ ಇನ್ ಇಂಡಿಯಾ ಅಂತ ಹೇಳಿದಾಗ. ಸೊ ಅದಕ್ಕೆ ಏನ್ ಮಾಡುದು ನಾವು, ದಿಸ್ ಇಸ್ ನಾಟ್ ಅ ಸೆಟ್, ದಿಸ್ ಇಸ್ ನಾಟ್ ಸೆಟ್, ನಾಟ್ ಸೆಟ್, ನಾಟ್ ಸೆಟ್, ಸೆಟ್ ಆಗಂಗಿಲ್ಲ ಅದು. ಸೊ ಹಂಗಾರ ನೆಕ್ಸ್ಟ್, ಬೆಸ್ಟ್ ಕಾಲೇಜಸ್ ಇನ್ ಕರ್ನಾಟಕ. ಯಾವ ಕಾಲೇಜ್ ಬೆಸ್ಟ್ ಐತಿ? ಸೊ ಈಗ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಕಾಲೇಜ್ ಚಲೋ ಅನಿಸ್ತಾವ. ಸೊ ಈಗ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ ಅಂದ್ರೆ ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತೈತಿ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಅ ಸೆಟ್, ಇದು ಸೆಟ್ ಆಗಂಗಿಲ್ಲ. ನೆಕ್ಸ್ಟ್, ಸೊಲ್ಯೂಷನ್ ಆಫ್ m² - 16 ಈಸ್ ಈಕ್ವಲ್ ಟು 0 ಅಂತ ಐತಿ. ಸೊ ಸೊಲ್ಯೂಷನ್ ಆಫ್ m² - 16 ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಕೈತಿ, ಇದು m² is equal to, if you take -16 this side, that becomes +16 because minus friend plus. So if you take -16 that side, that becomes +16. So ಹಂಗಾರೆ ಈ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಕೈತಿ ನಮ್ಗೆ, m ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ 16. ಸ್ಕ್ವೇರ್ ರೂಟ್ ಆಫ್ 16 ಅಂತಂದ್ರೆ +or -4, 4 4 16 ಹೌದಿಲ್ಲ, 4 4 16 ಕರೆಕ್ಟ್. ಅಂದ್ರೆ +or -4 ಬರ್ತೈತೆ ಆನ್ಸರ್. ಏನಂಗಾರೆ ಇದಕ್ಕೆ ಒಂದು +4 ಒಂದು -4. ಇದನ್ನ ನಾ ಸಾಲ್ವ್ ಮಾಡಿದ್ರು ಅಷ್ಟೇ, ನೀ ಸಾಲ್ವ್ ಮಾಡಿದ್ರು ಅಷ್ಟೇ, ನಿಮ್ ಕಾಲೇಜ್ನಾಗ ಸರ್ ಮಾಡಿದ್ರು ಅಷ್ಟೇ. ಸೊ m ವ್ಯಾಲ್ಯೂ ಏನ್ ಬರ್ತೈತಿ, +or -4 ಬರ್ತೈತಿ. ಸೊ ಹಂಗಾರೆ ಇದು ಯೂನಿವರ್ಸಲ್ ಟ್ರೂತ್. ಹಂಗಾರೆ ಏನಾಕೈತಪ್ಪ, ಇದು ಎಲ್ಲಾ ಕಡೆನೂ ಸೇಮ್ ಆನ್ಸರ್ ಬರ್ತೈತಿ, ಪರ್ಸನ್ ಟು ಪರ್ಸನ್ ವೇರಿ ಆಗಂಗಿಲ್ಲ. ಸೊ ದಿಸ್ ಈಸ್ ಸೆಟ್, ಇದು ಸೆಟ್ ಆಗ್ತೈತಿ, ಇದು ಸೆಟ್ ಆಯ್ತು. ಸೊ ಮಲ್ಟಿಪಲ್ ಆಫ್ 5 ಅಂದ್ರೆ ಯಾರು ಬರ್ತೈತಿ, 5 ಬರ್ತೈತಿ. ಆಮೇಲೆ 5 2s 10 ಬರ್ತೈತಿ, 5 3s 15 ಬರ್ತೈತಿ, 5 4s 20 ಬರ್ತೈತಿ. ಸೊ ಹಂಗ ಸೋ ಆನ್. ಸೊ ಈ ರೀತಿ ಏನಾಗ್ತೈತಿ, ಸೊ ಈಗ 5 10 15 20 ಒಟ್ಟು ಇವ ಎಲ್ಲಾ ಕಡೆನೂ ಸೇಮ್ ಆನ್ಸರ್ ಆಕೈತಿ, ಪರ್ಸನ್ ಟು ಪರ್ಸನ್ ಚೇಂಜ್ ಆಗಂಗಿಲ್ಲ. ಇನ್ನೂ ನಂಬರ್ಸ್ ಮುಂದೆ ಅದಾವ, ಬರ್ಕೋತ ಹೋಗ್ಬೋದು, ನಡಿತೈತಿ, ಅವೆಲ್ಲ ಇನ್ಫೈನೈಟ್ ಸೆಟ್ ಆಗ್ತೈತಿ. ಬಟ್ ಇದೇನು ಸೆಟ್ ಯೂನಿವರ್ಸಲ್, ಎಲ್ಲಾ ಕಡೆನೂ ಸೇಮ್ ಆನ್ಸರ್ ಆಕೈತಿ. ನಾ ಸಾಲ್ವ್ ಮಾಡಿದ್ರು 5 10 15 20, ನೀವು ಮಾಡಿದ್ರು ಅಷ್ಟೇ, ನಿಮ್ ಸರ್ ಮಾಡಿದ್ರು ಅಷ್ಟೇ, ನಿಮ್ ಮೇಡಮ್ ಮಾಡಿದ್ರು ಅಷ್ಟೇ ಇದೆ. ಸೊ 5 10 15 20 ಆಗ್ತೈತಿ, ರೈಟ್. ಮಲ್ಟಿಪಲ್ ಆಫ್ 5. ನೆಕ್ಸ್ಟ್, 2 ಡಿಜಿಟ್ ನ್ಯಾಚುರಲ್ ನಂಬರ್. 2 ಡಿಜಿಟ್ ನ್ಯಾಚುರಲ್ ನಂಬರ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಕೈತಪ್ಪ, 2 ಡಿಜಿಟ್ ನಂಬರ್ಸ್ 10 11 12 13 ಸೊ ಆನ್ ಹಂಗ ಕಂಟಿನ್ಯೂ ಹೋಗ್ಬಿಡ್ತೈತಿ. ಸೊ 2 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನಾಗ್ತೈತಿ, ಸೊ ಎಲ್ಲರೂ 10 11 12 13 ಬರ್ಕೋತ ಹೋಗ್ಬಿಡ್ತಾರ. ಅಪ್ ಟು ಎಲ್ಲಿ ತನ ಬರೀತಾರೆ 2 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಅಪ್ ಟು 99 ತನ ಬರೀತಾರ, 99 ತನ ಬರೀತಾರ. 100 ಆಗಂಗಿಲ್ಲ, ಯಾಕಂದ್ರೆ 3 ಡಿಜಿಟ್ ಆಗಿಬಿಡುತ್ತಲ್ಲ. ಸೊ ಅದ್ರ ಸಂಬಂಧ ಇದು ಆಗಂಗಿಲ್ಲ. ಸೊ ಒಟ್ಟು ಇದು ಏನಪ್ಪ, ಫೈನೈಟ್ ನಂಬರ್ಸ್ ಅದಾವ. ಆಮೇಲೆ ನೆಕ್ಸ್ಟ್ 2 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ನಾವು ಈಸಿಲಿ ಬರಿಬಹುದು, ಎಲ್ಲರೂ ಸೇಮ್ ಬರೀತಾರ. ಸೊ ಅದಕ್ಕೆ ಏನಕ್ಕೈತಿ, ಇದು ಸೆಟ್ ಆಗ್ತೈತಿ.
ಇದು ಸೆಟ್ ಆಗ್ತೈತಿ. ಇದು ಇನ್ನೊಂದು ಸ್ವಲ್ಪ ಕ್ವಶನ್ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ರೀರೈಟ್ ಮಾಡಿದಾಗ ಇದು ಕರೆಕ್ಟ್ ಆಗ್ತೈತಿ. ಇರಲಿ ಸದ್ಯಕ್ಕೆ. ನೆಕ್ಸ್ಟ್ ಟಾಪ್ ಮ್ಯಾಥ್ಸ್ ಟೀಚರ್ಸ್. ಟಾಪ್ ಮ್ಯಾಥ್ಸ್ ಟೀಚರ್ಸ್ ಅಂದ್ರೆ ಯಾರು? ಕೆಲವೊಬ್ಬರು ಹೆಸರು ಹೇಳ್ತಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಇವರ ಅಂತ ಅನ್ನಕ್ ಬರಂಗಿಲ್ಲ. ಸೊ ಅಂದ್ರೆ ದಿಸ್ ಈಸ್ ನಾಟ್ ಅ ಸೆಟ್. ದಿಸ್ ಈಸ್ ನಾಟ್ ಅ ಸೆಟ್. ಸೊ ಈಗ ನನ್ನ ಕೇಳಿದಾಗ ನಾ ಏನು ಹೇಳ್ತೀನಿ ಅಂತಂದ್ರೆ, ಈಗ ನಮ್ಮ ಅಶೋಕ್ ಸರ್ ಮತ್ತು ನಾರಾಯಣ್ ಚಾರಿ ಸರ್ ಅಂತ ನನಗೆ ಭಾಳ ಚಂದ ಮ್ಯಾಥ್ಸ್ ಹೇಳ್ಕೊಟ್ಟಿದ್ರು. ಸೊ ಅವ್ರ ಹೆಸರು ಹೇಳ್ತೀನಿ. ಸೊ ಪ್ರೈಮರಿ ಒಳಗೆ ಯತ್ನೆಟ್ ಸರ್ ಅಂತ ಹೇಳ್ಕೊಟ್ಟಿದ್ರು, ನಾ ಅವ್ರ ಹೆಸರು ಹೇಳ್ತೀನಿ. ಸೊ ಅದ್ರ ಸಂಬಂಧ ಸೊ ನನ್ನ ಕೇಳಿದಾಗ ನನಗೆ ಬೇಕಾದವ್ರ ಹೆಸರು ಹೇಳ್ತೀನಿ, ನಿನ್ನ ಕೇಳಿದಾಗ ನಿನಗೆ ಬೇಕಾದವ್ರ ಹೆಸರು ಹೇಳ್ತಿ. ಸೊ ಅದಕ್ಕೆ ನಾ ಇಲ್ಲಿ ಪರ್ಟಿಕ್ಯುಲರ್ ಬರೆಯಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನಾಕೈತಿ, ಟಾಪ್ ಮ್ಯಾಥ್ಸ್ ಟೀಚರ್ಸ್ ನಾಟ್ ಎ ಸೆಟ್. ಇದು ಸೆಟ್ ಆಗಂಗಿಲ್ಲ, ಇದು ಸೆಟ್ ಆಗಂಗಿಲ್ಲ. ಇನ್ನು ಫ್ಯಾಕ್ಟರ್ಸ್ ಆಫ್ 10. ಫ್ಯಾಕ್ಟರ್ಸ್ ಆಫ್ 10 ಅಂದ್ರೆ ಯಾವ ಬರ್ತವಪ್ಪ? ಫ್ಯಾಕ್ಟರ್ಸ್ ಮ್ಯಾಕ್ ಮಾಡಿದ್ದೀನಿ. 10 ಹಿಂಗೆ ಬರ್ಕೊಂಡು 2 5 10, 5 1 5. ಸೊ ಫ್ಯಾಕ್ಟರ್ಸ್ ಆಫ್ 10 ಯಾರು? 2 ಬಂತು, 5 ಬಂತು, 1 ಬಂತು. 10 ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ 10. ಸೊ ಇದಿಷ್ಟು ಬರ್ತೈತಿ. ಸೊ ಹಂಗಾರೆ ಇಲ್ಲಿ ಎಲ್ಲರೂ ಇವನ್ನ ಬರೀತಾರಲ್ಲ, ಯಾರಾದರೂ ಇವನ್ನ ಬರೀತಾರೆ. ಸೊ ಹಂಗಾರೆ ಇದು ಕರೆಕ್ಟ್, ಇದು ಸೆಟ್ ಆಗ್ತೈತಿ. ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 7. ಪ್ರೈಮ್ ನಂಬರ್ಸ್ ಲೆಸ್ ದೆನ್ 7 ಅಂತಂದ್ರೆ ಏನಕ್ಕೈತಿ? ಇಲ್ಲಿ 1 is not prime number. 1 is not prime number. ಇದು ಬರಂಗಿಲ್ಲ. 1 is not prime number. 2 ಇಂದ ಸ್ಟಾರ್ಟ್ ಆಗ್ತೈತಿ. 2 ಒಂದು, ಆಮೇಲೆ 3 ಒಂದು, ಆಮೇಲೆ 5 ಲೆಸ್ ದೆನ್ 7 ಅಂದಾನ. ಸೊ 7 ಇನ್ಕ್ಲೂಡ್ ಆಗಂಗಿಲ್ಲ. 2 3 5 ಆಕೈತಿ. ಮತ್ತೆ ಯಾವ್ದು ಬರಂಗಿಲ್ಲ. ನೆಕ್ಸ್ಟ್ ಟಾಪ್ 3 ಕಾಮಿಡಿ ಆಕ್ಟರ್ಸ್. ಟಾಪ್ 3 ಕಾಮಿಡಿ ಆಕ್ಟರ್ಸ್ ಅಂದ್ರೆ ಯಾರು ಅಂತ ಗೊತ್ತಿ? ಒಬ್ರು ಚಿಕ್ಕಣ್ಣ, ಒಬ್ರು ದೊಡ್ಡಣ್ಣ, ಒಬ್ರು ಸಾಧಕ್ ವಕೀಲ, ಟೆನ್ನಿಸ್ ಕೃಷ್ಣ, ಹಂಗೆ ಬೇರೆ ಶರಣ, ಬೇರೆದವ್ರ ಹೆಸರು ಬೇರೆದವ್ರು ತಗೋಬಹುದು. ಸೊ ಹಂಗಾರೆ ಇಲ್ಲಿ ಆಗಂಗಿಲ್ಲ. ಸೊ ದಿಸ್ ಇಸ್ ನಾಟ್ ಅ ಸೆಟ್. ಇದು ಆಗಲಿಲ್ಲ, ಇದು ಆಗಲಿಲ್ಲ. ನೆಕ್ಸ್ಟ್ ಯಾವ್ದಾಗ್ಲಿಲ್ಲ? ಬೆಸ್ಟ್ ಕಾಲೇಜಸ್ ಇನ್ ಕರ್ನಾಟಕ ಆಗಲಿಲ್ಲ, ಬ್ಯೂಟಿಫುಲ್ ರಿವರ್ಸ್ ಇನ್ ಇಂಡಿಯಾ ಆಗಲಿಲ್ಲ, ಟಾಪ್ ಮ್ಯಾಥ್ಸ್ ಟೀಚರ್ಸ್ ಆಗಲಿಲ್ಲ. ಸೊ ಹಂಗಾರೆ ಟಾಪ್ ಆಕ್ಟರ್ಸ್ ಆಗಲಿಲ್ಲ, ಆಕ್ಟ್ರೆಸ್ ಆಗಲಿಲ್ಲ. ಓಕೆ. ಸೊ ಹಂಗಾರೆ ಯಾವ್ದು ಸೆಟ್ ಆಗ್ತೈತಿ, ಯಾವ್ದು ಸೆಟ್ ಆಗಂಗಿಲ್ಲ ಅನ್ನೋಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇಲ್ಲದವ. ಸೊ ಇವನ್ನ ನೋಡ್ಕೊರಿ. ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೋಗ್ತಾನೆ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ, ರೀಪ್ರೆಸೆಂಟೇಷನ್ ಆಫ್ ಸೆಟ್ಟನ್ನು ನೋಡ್ಕೊಳ್ಳೋಣ. ಅಂದ್ರೆ ಸೆಟ್ಟನ್ನು ನಾವು ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ? ಸೊ ಈಗ ಇದು ನಾವು ಜಸ್ಟ್ ನಾರ್ಮಲಿ ನಂಬರ್ಸ್ ಬರ್ದೇವಿ. ಈ ರೀತಿ ನಂಬರ್ಸನ್ನು ಬರೆಯಂಗಿಲ್ಲ ನಾವು. ಆ್ಯಕ್ಚುಲಿ ಅದಕ್ಕೊಂದು ಮೆಥಡ್ ಐತಿ, ಅದಕ್ಕೊಂದು ರೂಲ್ಸ್ ಐತಿ. ಸೊ ಅದನ್ನು ನೋಡೋಣ ಯಾವ ರೀತಿ ಬರಿಬೇಕಂತಂದು. ಓಕೆ, ಇವನ್ನ ಬರ್ಕೋರಿ ರೇಟ್. ಓಕೆ, ನೆಕ್ಸ್ಟ್ ಇವಾಗ ರೀಪ್ರೆಸೆಂಟೇಷನ್ ಆಫ್ ಅ ಸೆಟ್. ಈಗ ಸೆಟ್ನ ಯಾವ ರೀತಿ ನಾವು ರೀಪ್ರೆಸೆಂಟ್ ಮಾಡಬೇಕು? ಸೊ ಅದಕ್ಕೆ ಅದರದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವ. ಸೊ ಅದೇ ಥರ ನಾವು ರೀಪ್ರೆಸೆಂಟ್ ಮಾಡಬೇಕಾಗೈತಿ. ಸೊ ಫಸ್ಟ್, ಎ ಸೆಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಸಿಂಬಾಲ್. ಆ ಸೆಟ್ಟನ್ನು ಏನು ಮಾಡ್ಕೋಬೇಕು ನಾವು? ಕ್ಯಾಪಿಟಲ್ ಲೆಟರ್ಸಲ್ಲಿನ ಬರ್ಕೋಬೇಕಾಗೈತಿ. ನೀವು ಸ್ಮಾಲ್ ಲೆಟರ್ಸಲ್ಲಿ ಬರ್ಕೊಂಗಲ್ಲ. ಯಾವುದು? ರೀಪ್ರೆಸೆಂಟ್ ಮಾಡ್ಕೊಳಕ. ಇಲ್ಲಿ ನೋಡ್ರಿ, ಎ, ಯು ಕ್ಯಾನ್ ಟೇಕ್ ಬಿ, ಯು ಕ್ಯಾನ್ ಟೇಕ್ ಸಿ, ಡಿ, ಬೇಕಾದ ತಗೋರಿ. ಒಟ್ಟು ಇದು ಕ್ಯಾಪಿಟಲ್ ಲೆಟರ್ಸಲ್ಲಿ ತಗೋಬೇಕು. ಇದನ್ನ ಎ ಈಸ್ ಈಕ್ವಲ್ ಟು, ಇಲ್ಲಿ ಒಳಗೆ ಯಾವ ಎಲಿಮೆಂಟ್ಸ್ ಬರೀ, ಇವಕ್ಕೆಲ್ಲ ಏನಂತ ಕರೀತಾರ ಅಂದ್ರೆ ಎಲಿಮೆಂಟ್ಸ್ ಅಂತ ಕರೀತಾರ. ಸೊ ಅದಕ್ಕೆ ಇಲ್ಲಿ ಬರ್ದಿದ್ದೈತಿ. ಏನ್ ಬರ್ದೈತಿ? ಹಿಯರ್ ಎ ಇಸ್ ಅ ಸೆಟ್. ಎ ಅನ್ನೋದು ಒಂದು ಸೆಟ್. ಇದು ಇಷ್ಟು ಸೇರಿ ಯಾವ ಸೆಟ್ ಇದೆ? ಇದು ಎ ಅನ್ನೋ ಸೆಟ್ಟು. ಇದನ್ನ ಫ್ಲವರ್ ಬ್ರಾಕೆಟ್ನಾಗ ಬರ್ಕೋಬೇಕು. ಯಾವ ಬ್ರಾಕೆಟ್ನಾಗ ಬರ್ಕೋಬೇಕು? ಫ್ಲವರ್ ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಅದನ್ನ ಫ್ಲವರ್ ಬ್ರಾಕೆಟ್ನಾಗ ಬರ್ಕೋಬೇಕು. ಈ ರೀತಿ ಫ್ಲವರ್ ಹಾಕ್ಲೇಬೇಕು. ಫ್ಲವರ್ ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಆಮೇಲೆ ಪ್ರತಿಯೊಂದು ಎಲಿಮೆಂಟ್ಸ್ನು ಎದ್ರಲ್ಲಿ ಬರ್ಕೋಬೇಕು ನಾವು? ಕಾಮಾ ಹಾಕಿ ಬರ್ಕೋಬೇಕು. ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ನು ಎದರ ಬರ್ಕೋಬೇಕು ನಾವು? ಕಾಮಾ ಹಾಕಿ ಬರ್ಕೋಬೇಕು. ನೀ ಯಾವ ಎಲಿಮೆಂಟ್ಸ್ ಬರೀ, ನೀ ಒಳಗೆ ಸ್ಮಾಲ್ ಲೆಟರ್ಸ್ ಥರ ಬರೀ, ಇಲ್ಲ ಅಂತಂದ್ರೆ ನೀನು ಯಾವ್ದಾದ್ರು ವೇರಿಯೇಬಲ್ಸ್ ಬರೀ, ಇಲ್ಲ ಅಂತಂದ್ರೆ 1 2 3 ಬರೀ, ಪ್ರೈಮ್ ನಂಬರ್ಸ್ ಬರೀ, ಇವನ್ ನಂಬರ್ ಬರೀ, ಆಡ್ ನಂಬರ್ ಬರೀ, ಬೇಕಾದ ನಂಬರ್ ಬರೀ, ಬಟ್ ಕಾಮಾ ಹಾಕೋತ ಬರಿಬೇಕು. ಆಮೇಲೆ ಇದು ರೀಪ್ರೆಸೆಂಟ್ ಮಾಡ್ಕೊಳಕ್ ನಾವೇನ್ ಮಾಡ್ಬೇಕು? ಇದನ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿಂದ ಬರ್ಕೋಬೇಕು. ಎ ಫ್ಲವರ್ ಬ್ರಾಕೆಟ್ ಒಳಗೆ ಎಲಿಮೆಂಟ್ಸ್ ಅನ್ನ ಬರಿಬೇಕು. ಇಲ್ಲಿ ಎ ಇಸ್ ಅ ಸೆಟ್. ಎ ಅನ್ನೋದು ಏನಂತ ಕರಿತೀವಿ ನಾವು? ಸೆಟ್ ಅಂತ ಕರಿತೀವಿ. 1 2 3 4 5 ಅವೆಲ್ಲ ಏನ? ಎಲಿಮೆಂಟ್ಸ್, ಆಬ್ಜೆಕ್ಟ್ಸ್, ಮೆಂಬರ್ಸ್ ಅಂತ ಕರಿತೀವಿ. ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲರೂ ಏನ್ ಕರೀತಾರೆ? ಎಲಿಮೆಂಟ್ಸ್ ಅಂತ ಕರೀತಾರೆ. 1 2 3 4 5 ಏನಿವ? ಎಲಿಮೆಂಟ್ಸ್ ಆಫ್ ದ ಸೆಟ್. ಎ ಇಸ್ ಅ ಸೆಟ್. ಇದಾದ್ಮೇಲೆ ರಿಪ್ರೆಸೆಂಟೇಷನ್ ಹೆಂಗ್ ಮಾಡ್ಬೇಕಂತ ಗೊತ್ತಲ್ಲ? ಸಿಂಪಲ್ ಐತಿ. ಇದ್ರಾಗೇನೆ ನೀವು ನೆನ್ಪಿಟ್ಕೋಬೇಕಾಗಿದ್ದೇನಪ್ಪ ಇಷ್ಟ ಅಂತಂದ್ರೆ, ಅದನ್ನ ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿ ಇಂಡಿಕೇಶನ್ ಮಾಡ್ಕೋಬೇಕು. ಅದಾದ್ಮೇಲೆ ಒಳಗಿರುವಂತ ಎಲಿಮೆಂಟ್ಸ್ ಅನ್ನ ಕಾಮಾ ಹಾಕಿ ಬರ್ಕೋಬೇಕು. ಇಷ್ಟ, ಬೇರೆ ಏನು ಅದ್ರಾಗೇನು ಭಾಳ ಡಿಫಿಕಲ್ಟಿ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್, ಇಲ್ಲಿ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದ್ರಾಗ ಇದೇನಿಲ್ಲ, ನಾವು ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಏನ್ ಮಾಡ್ತೇವೆ ಅಂತಂದ್ರೆ, ಆಲ್ಮೋಸ್ಟ್ ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ನಾವು ಮ್ಯಾಥಮೆಟಿಕಲ್ ಸಿಂಬಲ್ ಯೂಸ್ ಮಾಡ್ಕೊಂಡು ಬರ್ದ್ಬಿಡ್ತೀವಿ. ಪೂರ್ತಿ ವರ್ಡ್ ಬರ್ಕೋತ ಕೊಡಂಗಿಲ್ಲ. ಈ ಬಿಲಾಂಗ್ಸ್ ಟು ಬರೀ ಬದ್ಲಿ ನಾವ್ ಏನ್ ಬರಿತೀವಪ್ಪ? ಇಷ್ಟೆಲ್ಲ ಬಿಲಾಂಗ್ಸ್ ಟು ವೇರಿಯೇಬಲ್ ಯಾರು ಬರ್ಕೋತ ಕುಂದಿರ್ತಾರ? ಇದನ್ನ ಇಷ್ಟು ಮಾಡ್ಕೊಂಡ್ಬಿಡ್ತೀವಿ. ಇದು ಬಿಲಾಂಗ್ಸ್ ಟು. ಡಸ್ ನಾಟ್ ಬಿಲಾಂಗ್ಸ್ ಟು ಇಷ್ಟೆಲ್ಲ ಯಾರು ಬರ್ಕೋತ ಕುಂದಿರ್ತಾರ? ಈ ಸಿಂಪಲ್ ಐ ಡಸ್ ನಾಟ್ ಬಿಲಾಂಗ್ಸ್ ಟು. ಮುಗಿದೋಯ್ತು.
ಬಿಲಾಂಗ್ಸ್ ಟು ಅನ್ನಕ ಈ ಟೈಪ್ ಬರೀದು, ಡಸ್ ನಾಟ್ ಬಿಲಾಂಗ್ಸ್ ಟು ಅನ್ನಕ ಈ ಟೈಪ್ ಬರೀದು. ಸೊ ಇಲ್ಲಿ ಇದೇ ಸೆಟ್ ಐತಲ್ಲ, ಈ ಸೆಟ್ ಏನದಾವು, ಈ 1 2 3 4 5 ಎ ಅನ್ನೋ ಸೆಟ್ ಒಳಗದಾವು. ಸೊ ಯಾವ್ದು ಬಿಲಾಂಗ್ಸ್ ಟು ಡಸ್ ನಾಟ್ ಬಿಲಾಂಗ್ಸ್ ಟು ಹೆಂಗ್ ಯೂಸ್ ಮಾಡ್ಬೇಕಪ್ಪ? ಸೊ ಈ ಒನ್ ಐತಿ, ಈ ಒನ್ ಈ ಸೆಟ್ ಒಳಗೆ ಸಂಬಂಧಪಟ್ಟಿದ್ದೈತೋ ಇಲ್ಲೋ? ಈ ಒನ್ ಅನ್ನೋದು ಈ ಸೆಟ್ಟಿಗೆ ಸಂಬಂಧಪಟ್ಟಿದ್ದೈತೋ ಇಲ್ಲೋ? ಐತಿ. ಸೊ ಹಂಗಾರೆ ಒನ್ ಬಿಲಾಂಗ್ಸ್ ಟು ಎ, ಒನ್ ಬಿಲಾಂಗ್ಸ್ ಟು ಎ. ಟು ಈ ಸೆಟ್ಟಿಗೆ ಸಂಬಂಧಪಟ್ಟಿದ್ದೈತೋ ಇಲ್ಲೋ? ಟು ಈ ಸೆಟ್ ಒಳಗೆ ಐತಿ. ಸೊ ಹಂಗಾರ ಟು ಬಿಲಾಂಗ್ಸ್ ಟು ಎ. 3 ಈ ಸೆಟ್ಟಿಗೆ ಸಂಬಂಧಪಟ್ಟಿದ್ದೈತಿ ಹೌದಲು? 3 ಈ ಸೆಟ್ಟಿಗೆ ಸಂಬಂಧಪಟ್ಟಿದ್ದೈತಿ. ಸೊ ಹಂಗಾರ 3 ಬಿಲಾಂಗ್ಸ್ ಟು ಎ. 4 ಈ ಸೆಟ್ ಒಳಗೆ ಐತಿ ಹೌದಲು? ಸೊ ಹಂಗಾರ 4 ಬಿಲಾಂಗ್ಸ್ ಟು ಎ. ಅಂದ್ರೆ 4 ಈ ಸೆಟ್ ಒಳಗೆ ಐತಿ ಅನ್ನೋದನ್ನ ಇಂಗ್ಲಿಷ್ ವರ್ಡ್ ಒಳಗ 4 ಬಿಲಾಂಗ್ಸ್ ಟು ಎ, 4 ಅದಕ್ಕೆ ಸಂಬಂಧಪಟ್ಟೈತಿ ಅನ್ನೋ ಬದ್ಲಿ ನಾವೇನನ್ನತ್ತೀವಿ, ಸಿಂಬಲ್ ಯೂಸ್ ಮಾಡತ್ತೇವಿ. ಸುಮ್ಮನೆ ಅಷ್ಟೆಲ್ಲ ಬರ್ಯಾಕ ತ್ರಾಸ ಯಾಕೆ ಮಾಡ್ಕೋತೀರಿ? ಜಸ್ಟ್ ಈ ಸಿಂಬಲ್ ಹಾಕಿಬಿಟ್ರೆ ಮುಗಿದು ಹೋಯ್ತು, ನಮಗೆ ಸ್ವಲ್ಪ ಇನ್ನೂ ಟೈಮ್ ಸೇವ್ ಆಕೈತಿ. ಬಿಲಾಂಗ್ಸ್ ಟು. ನೆಕ್ಸ್ಟ್ 5 ಈ ಸೆಟ್ಟಿಗೆ ಐತಿ ಹೌದಿಲ್ಲ? ಸೊ 5 ಬಿಲಾಂಗ್ಸ್ ಟು ಎ. ಈ 5 ಈ ಸೆಟ್ಟಿಗೆ ಸಂಬಂಧ ಐತಿ. ಅಕಸ್ಮಾತ್ ಯಾವುದೋ ಒಂದು ಎಲಿಮೆಂಟ್ ತಗೋತೀನಿ, 6 ಅನ್ನೋ ಒಂದು ಎಲಿಮೆಂಟ್ ತಗೋತೀನಿ, 6 ಈ ಸೆಟ್ಟಿಗೆ ಸಂಬಂಧ ಐತಿ ಅನ್ನೋದು ಇಲ್ಲ. ಈ 6 ಅನ್ನೋದು ಈ ಸೆಟ್ ಒಳಗೆ ಇಲ್ಲೇ ಇಲ್ಲ. ಸೊ ಹಂಗಾರೆ ಏನ್ ಮಾಡ್ತೀನಿ, ಇಲ್ಲಿ 6 ಬಿಲಾಂಗ್ಸ್ ಟು ಎ ಬರೀತೇವ? ಇಲ್ಲ, 6 ಡಸ್ ನಾಟ್ ಬಿಲಾಂಗ್ಸ್ ಟು ಎ, ಅದು ಸಂಬಂಧ ಇಲ್ಲ. 7 ಅನ್ನೋ ನಂಬರ್ ಇಲ್ಲ. ಸೊ 7 ಬಿಲಾಂಗ್ಸ್ ಟು ಎ, ಅದು ಸೆಟ್ಟಿಗೆ ಸಂಬಂಧ ಇಲ್ಲ. 8 ಸಂಬಂಧ ಐತೆನಾ? 8 ಇಲ್ಲ. 2024 ತಗೋ, 2025 ತಗೋ, 2025 ಡಸ್ ನಾಟ್ ಬಿಲಾಂಗ್ಸ್ ಟು ಎ, ಆ ಸೆಟ್ಟಿಗೆ ಸಂಬಂಧ ಇಲ್ಲ. ಸೊ ಇದು ಇದ್ರಾಗಂತ ಪರಿ ಏನು ಡಿಫಿಕಲ್ಟಿ ಇಲ್ಲ. ಸೊ ಏನು ಫಸ್ಟ್ ಈಗೇನು ನೋಡಿದ್ವಿ ನಾವು, ಈ ಬೋರ್ಡ್ ಮೇಲೆ ಏನೈತೆ, ರೀಪ್ರೆಸೆಂಟೇಷನ್ ಆಫ್ ಸೆಟ್. ರೀಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀವಿ, ಎಲ್ಲ ಎಲಿಮೆಂಟ್ಸ್ನ ಫ್ಲವರ್ ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಫ್ಲವರ್ ಗೊತ್ತಲ್ಲ, ಫ್ಲವರ್ ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಆಮೇಲೆ ಈಚ್ ಎಲಿಮೆಂಟ್ ಅನ್ನು ಹೆಂಗ್ ಸಪ್ರೇಟ್ ಮಾಡ್ಬೇಕು, ನಾವು ಕಾಮಾ ಇಲ್ಲಿ ಸಪ್ರೇಟ್ ಮಾಡ್ಕೋತಾ ಬರಿಬೇಕು. 1 2 3 4 5 ಅನ್ನೋ ನಂಬರ್ಸ್ ಅದಾವ. ಸೊ ನಾವೇನ್ ಮಾಡಿವಿ, ಕಾಮಾ ಹಾಕಿ ಸಪ್ರೇಟ್ ಮಾಡೇವಿ. ಇಷ್ಟ. ಇದ್ರಾಗ ಏನ್ ತ್ರಾಸ ಐತಿ? ಆಮೇಲೆ ಇದನ್ನ ಎದ್ರಲ್ಲಿ ರೀಪ್ರೆಸೆಂಟ್ ಮಾಡ್ಬೇಕು, ಕ್ಯಾಪಿಟಲ್ ಲೆಟರ್ಸ್ ರೀಪ್ರೆಸೆಂಟ್ ಮಾಡ್ಬೇಕು. ಎ ಬಿ ಸಿ ಕ್ಯಾಪಿಟಲ್ ಲೆಟರ್ಸ್ ರೀಪ್ರೆಸೆಂಟ್ ಮಾಡ್ಬೇಕು. ಇಷ್ಟ. ಸೊ ಈಗ ಇನ್ನೊಂದು ಯಾವ್ದಾದ್ರು ಒಂದು ಸೆಟ್ ತಗೊಂಡೆ ಅಂತ ತಿಳ್ಕೊ, ಇವನ್ ನಂಬರ್ ಸೆಟ್ ತಗೊಂಡು, ಇವನ್ ನಂಬರ್ ತಗೋ, 2 4 6 8 ಲೆಸ್ ದ್ಯಾನ್ 10 ಇವನ್ ನಂಬರ್ ತಗೊಂಡೆ ಅಂತ ತಿಳ್ಕೊ. ಈಗ ಎದ್ರಲ್ಲಿ ರೀಪ್ರೆಸೆಂಟ್ ಮಾಡ್ಬೇಕು, ಇದನ್ನ ಫ್ಲವರ್ ಬ್ರಾಕೆಟ್ ಅಲ್ಲಿ ರೀಪ್ರೆಸೆಂಟ್ ಮಾಡ್ಬೇಕು. ನೇಮ್ ಕೊಡು, ಎ ನೇಮ್ ಕೊಡ್ತಿ, ಬಿ ಅಂತ ನೇಮ್ ಕೊಡು, ಮುಗಿದು. ಸಿ ಯಾವ್ದಾರ ಒಂದು ಆಡ್ ನಂಬರ್ಸ್ ತಗೋ, 1 3 5 7 ಆಡ್ ನಂಬರ್ಸ್ ತಗೋ. ಎಲ್ಲಿ ತನ? ಲೆಸ್ ದೆನ್ 8 ತನ ತಗೊಂಡಿ. ಸೊ ಇದನ್ನ ಎದ್ರಾಗ ರೀಪ್ರೆಸೆಂಟ್ ಮಾಡ್ಬೇಕು, ಫ್ಲವರ್ ಬ್ರಾಕೆಟ್ ಒಳಗೆ ರೀಪ್ರೆಸೆಂಟ್ ಮಾಡ್ಬೇಕಾ, ಆಮೇಲೆ ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿನ ರೀಪ್ರೆಸೆಂಟ್ ಮಾಡ್ಕೋಬೇಕಾಕೈತಿ ನಾವು. ಓಕೆ, ಈ ರೀತಿ ಡಿಫ್ರೆಂಟ್ ಸೆಟ್ ಅನ್ನ ನಾವು ಏನ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ಸ್ ಇಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಒಳಗಿರೋ ಎಲಿಮೆಂಟ್ಸ್ ನ ಕಾಮಲ್ಲಿ ಸಪರೇಟ್ ಮಾಡಿ ಬರಿತೀವಿ. ಓಕೆ, ಅಂಡರ್ಸ್ಟೂಡ್? ದಿಸ್ ಈಸ್ ರೀಪ್ರೆಸೆಂಟೇಷನ್ ಆಫ್ ಅ ಸೆಟ್. ಓಕೆನಾ? ರೈಟ್, ಬರ್ಕೋರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನೈತಿಪ್ಪ ಅಂತಂದ್ರೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಲ್ಲಿ ಎಕ್ಸಾಂಪಲ್ ಐತೆ. ಯಾವ್ದೈತಿ? ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಐತಿ. ಇನ್ನೊಂದು ಎಕ್ಸಾಂಪಲ್ ಸೆಟ್ ಆಫ್ ಓವೆಲ್ಸ್ ಇನ್ ಇಂಗ್ಲಿಷ್ ಅಂತ ಐತಿ. ಸೆಟ್ ಆಫ್ ಓವೆಲ್ಸ್ ಅಂದ್ರೆ ಗೊತ್ತಲ್ಲ, ಎ ಇ ಐ ಒ ಯು ಇವೆಲ್ಲ ಸೆಟ್ ಆಫ್ ಓವೆಲ್ಸ್ ಇನ್ ಇಂಗ್ಲಿಷ್. ಆಮೇಲೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂದ್ರೆ 1 2 3 4 5 ಅಲ್ಲಿ ತನ ಅಷ್ಟೇ. ಈ ಎಕ್ಸಾಂಪಲ್ ಒಳಗ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂದ್ರೆ ಏನ್ ಬರ್ಕೋತೀವಿ ನಾವು? 1 2 3 4 5 ಲೆಸ್ ದ್ಯಾನ್ 6 ಅಂದ ನಾವು, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6 ಅಂದಿಲ್ಲ, ಲೆಸ್ ದ್ಯಾನ್ 6. ಸೊ ಹಂಗಾರೆ 5 ತನ ಬಂತು. ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕಿದಿ, ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕಿದಿ. ಇದಕ್ಕೆ ಯಾವ್ದಾದ್ರು ಒಂದು ನೇಮ್ ಕೊಡು. ಏನ್ ಕೊಡ್ತಿ? ಎ ಅಂತ ನೇಮ್ ಕೊಡು. ಎ ಮುಗಿದು. ಬಟ್ ಇದನ್ನ ಇನ್ನೊಂದು ಟೈಪ್ ನಾವು ರೀಪ್ರೆಸೆಂಟ್ ಮಾಡ್ಕೋಬಹುದು. ಈ ರೀಪ್ರೆಸೆಂಟೇಷನ್ ಆಫ್ ಸೆಟ್ ಒಳಗ ನಾವು ಈ ರೀತಿ ರೀಪ್ರೆಸೆಂಟ್ ಮಾಡಿದ್ವಿ. ನಾವು ಈಗ ಕೊಟ್ಟಿರುವಂತಹ ಸೆಟ್ ಅನ್ನ ಈ ರೀತಿ ರೀಪ್ರೆಸೆಂಟ್ ಮಾಡಿದ್ವಿ. ಇದನ್ನ ಇನ್ನೊಂದು ಫಾರ್ಮ್ ಒಳಗೆ ರೀಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರ, ಇದನ್ನ ಇನ್ ಜನರಲ್ ಎ ಇಸ್ ಈಕ್ವಲ್ ಟು ಇದು ಫ್ಲವರ್ ಬ್ರಾಕೆಟ್ ಒಳಗ ಇಷ್ಟೆಲ್ಲಾ ನಂಬರ್ ಬರೀ ಬದ್ಲಿ ನಾವ್ ಏನ್ ಬರಿತೀವಿ ಅಂದ್ರೆ ಎಕ್ಸ್ ಅಂತ ಬರ್ದ್ ಬಿಡ್ತೇವೆ. ಎಕ್ಸ್ ಸಚ್ ದ್ಯಾಟ್, ಎರಡು ಟಿಕ್ಕಿ ಕೊಟ್ರೆ ಏನಂತ ಅದಕ್ಕೆ ಸಚ್ ದ್ಯಾಟ್, ಎಕ್ಸ್ ಸಚ್ ದ್ಯಾಟ್. ಆ ಎಕ್ಸ್ ಹೆಂಗೈತಪ್ಪ? ಆ ಎಕ್ಸ್ ಹೆಂಗೈತಿ ಅಂತಂದ್ರೆ ನ್ಯಾಚುರಲ್ ನಂಬರ್ ಟೈಪ್ ಐತಿ. ಆ ಎಕ್ಸ್ ಹೆಂಗೈತಿ? ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅನ್ನೋದಿಲ್ಲ ಅಂದ್ರೆ ಎಕ್ಸ್ ಎಂತ ನಂಬರ್ಸ್ ಅದಾವ? ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್.
ಎಂತ ನಂಬರ್ ಸೆಲೆಕ್ಟ್ ಮಾಡ್ಕೊಂಡೆ ನಾವು ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. x belongs to natural number ಅಂದ್ರೆ 1 2 3 4 5 6 7 8 9 10 11 12 13 14 15 16 so on. ಸಿಕ್ಕಾಪಟ್ಟೆ 2024 2025 2026 1 crore ಬೇಕಾದಷ್ಟು ಹಾಕೈತಲ್ಲ. ಸೊ ಅದಕ್ಕೆ ಬ್ರೇಕ್ ಮಾಡಬೇಕಲ್ಲ. ಸೊ ಹೆಂಗೆ ಬ್ರೇಕ್ ಮಾಡ್ತೀವಿ? ಆ್ಯಂಡ್ ಇಷ್ಟ ನಡೆಯಂಗಿಲ್ಲ. ಆ್ಯಂಡ್ ಸಿಂಬಲ್ ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 6. ಎಕ್ಸ್ ಈಸ್ ಲೆಸ್ ದ್ಯಾನ್ 6. ನೋಡ್ರಿ ಈ ಮ್ಯಾಲಿನ ಸೆಂಟೆನ್ಸ್ ಕೆಳಗಿನ ಮ್ಯಾಲಿನ ಆನ್ಸರ್ ಕೆಳಗಿನ ಆನ್ಸರ್ ನೋಡ್ರಿ. ಈ ಆನ್ಸರ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂದ್ರೆ ಪ್ರತಿಯೊಂದು ಎಲಿಮೆಂಟನ್ನು ನಾವು ಏನು ಮಾಡಿದ್ವಿ, ತೊಗೊಂಡು ಕಾಸು ಇಲ್ಲಿ ಬರೆದು ಬಿಟ್ಟಿವಿ. ಇಲ್ಲಿ 1 2 3 4 5 ಅದ ಬರೆದು ಬಿಟ್ಟಿವಿ. ಬಟ್ ಇಲ್ಲಿ ಬರಲಿಲ್ಲ, ಒಂದು ಸ್ವಲ್ಪ ಸುದ್ದಿ ಬಳಸಿ ಬರ್ತೀವಿ. ಅಂದ್ರೆ ಇಂಡೈರೆಕ್ಟ್ಲಿ ನಾವು ಹೇಳಕತ್ತೀವಿ ಇಲ್ಲಿ ಇವೆಲ್ಲ ನಂಬರ್ಸ್ ಬರೀ ಬದ್ಲಿ ಎಕ್ಸ್ ಬರೆದ್ಬಿಡು. ಆ ಎಕ್ಸ್ ಒಳಗೆ ಇಷ್ಟು ನಂಬರ್ಸ್ ಅದಾವ. ಬಟ್ ಆ ಎಕ್ಸ್ ಹೆಂಗೈತಿ? ಆ ಎಕ್ಸ್ ಒಳಗೆ ಇಷ್ಟು ನ್ಯಾಚುರಲ್ ನಂಬರ್ ಅದಾವ. ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಬಿಲಾಂಗ್ಸ್ ಟು ವರ್ಡ್ ಬರೀ ಬದ್ಲಿ ಈ ಸಿಂಬಾಲ್ ಬರೋದು ನ್ಯಾಚುರಲ್ ನಂಬರ್ ಬರ್ಬಿಟ್ಟಿವಿ. ನ್ಯಾಚುರಲ್ ನಂಬರ್ ಬಟ್ ಎಲ್ಲಿ ತನ ಅದಾವ, ಬಟ್ ಲೆಸ್ ದ್ಯಾನ್ 6 ತನ ಅಷ್ಟ ತಗೋ. ಇದು ಒಂಥರ ರೀಪ್ರೆಸೆಂಟೇಷನ್. ಈಗ ಇನ್ನೊಂಥರ ರೀಪ್ರೆಸೆಂಟ್ ಮಾಡ್ತೇನೆ. ಇದನ್ನೇನು ಮಾಡ್ತೇನೆ ಅಂದ್ರೆ ಲೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್. ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಇದನ್ನ ವಾಪಸ್ ರಿಪೀಟ್ ಬರ್ದೆ. ಏನ್ ಬರ್ದೆ? ಎಕ್ಸ್ ಇಷ್ಟೆಲ್ಲ ನಂಬರ್ ಬದಲಿ ಸಿಂಪಲ್ ಆಗಿ ಎಕ್ಸ್ ಬರ್ದ್ಬಿಟ್ಟೆ. ಎಕ್ಸ್ ಸಚ್ ದ್ಯಾಟ್ ಹೆಂಗೈತದ? ಎಕ್ಸ್ ಈಸ್ ನ್ಯಾಚುರಲ್ ನಂಬರ್ ಅದಾವು. ಎಕ್ಸ್ ಈಸ್ ನ್ಯಾಚುರಲ್ ನಂಬರ್ ಅದಾವ. ಎಲ್ಲಿ ತನ ಅದಾವ? ಲೆಸ್ ದ್ಯಾನ್ 6 ತನ ಅದಾವು. ಸೊ ಅದನ್ನ ನಾವ್ ಏನ್ ಮಾಡಿದ್ವಿ, ಬರ್ದೇವಿ. ಸೊ ಅಲ್ಲ ಹಿಂಗೆ ಸಿಂಪಲ್ ಆಗಿ ಬರಿಬೋದಲ್ಲ ಸರ್, ಮತ್ತೆ ಯಾಕೆ ಹಿಂಗೆ ಬರೆಯತ್ತೀರಿ ಅಂದ್ರ ಅದಕ್ಕೂ ಒಂದು ನೇಮ್ ಕೊಟ್ಟಾನ ನಿಮ್ಗ. ಏನ್ ನೇಮ್ ಕೊಟ್ಟಾನ ಅಂತಂದ್ರ, ಇದು ಯಾವ ಫಾರ್ಮ್ ಅಂತ, ಇದು ರೋಸ್ಟರ್ ಫಾರ್ಮ್. ಇದು ಯಾವ ಫಾರ್ಮ್? ಇದು ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತಲೂ ಕರೀತಾರ. ಅವ್ರು ಇದಕ್ಕೆ ಏನಂತ ನೇಮ್ ಕೊಡ್ತಾರೆ? ಇನ್ನೊಂದು ಟ್ಯಾಬ್ಯುಲರ್ ಫಾರ್ಮ್ ಅಂತಲೂ ಕರೀತಾರೆ. ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರೀತಾರೆ ಇದಕ್ಕೆ, ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಇನ್ನು ಇದೈತಲ್ಲ, ಇದಕ್ಕೆ ಯಾವ ಫಾರ್ಮ್ ಅಂತ ಕರೀತಾರೋ? ಇದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೋ. ಇದಕ್ಕೆ ಏನಂತ ಕರೀತಾರೆ? ಇದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೋ. ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೋ. ಇದು ಸೆಟ್ ಬಿಲ್ಡರ್ ಫಾರ್ಮ. ಇದು ಸೆಟ್ ಬಿಲ್ಡರ್ ಫಾರ್ಮ. ಬಟ್ ನೀವು ಈ ರೀತಿ ಬರೀದನ್ನ ಪ್ರಾಕ್ಟೀಸ್ ಮಾಡ್ಕೋರಿ. ಈ ರೀತಿ ಬರೀದನ್ನ ಪ್ರಾಕ್ಟೀಸ್ ಮಾಡ್ಕೋರಿ. ಈ ರೀತಿ ಬೇಡ. ಇದರ ರೀತಿ ಬರೆದ್ರೆ ಏನು ಮಜಾ ಇರಂಗಿಲ್ಲ. ಆಸ್ ಇಟ್ ಈಸ್ ಕ್ವಶನ್ ಬರ್ದಂಗೆ ಆಗ್ಬಿಡ್ತೈತೆ. ಸೊ ಸರಿ ಅನ್ಸಂಗಿಲ್ಲ. ಸೊ ಇಲ್ಲಿ ಎಷ್ಟು ಫಾರ್ಮ್ ಒಳಗೆ ನಾವು ಸೆಟ್ ಅನ್ನ ಬರಿಬಹುದು? 2 ಫಾರ್ಮ್ ಒಳಗೆ ನಾವು ಸೆಟ್ ಅನ್ನ ಬರಿಬಹುದು. ಫಸ್ಟ್ ಒನ್ ಯಾವುದು? ರೋಸ್ಟರ್ ಫಾರ್ಮ್. ಸೆಕೆಂಡ್ ಒನ್ ಯಾವುದು? ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದ್ರೆ ಏನ್ ಮಾಡ್ತೀವಿ ನಾವು? ಪ್ರತಿಯೊಂದು ಎಲಿಮೆಂಟ್ಸ್ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀವಿ, ಮುಗಿದು ಹೋಗ್ತೈತಿ. ಬಟ್ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಏನ್ ಮಾಡ್ಕೋತೀವಿ ನಾವು? ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಇನ್ ಜನರಲ್ ಬರೆಯಕ್ ಹೋಗ್ತೀವಿ. ಜನರಲ್ ಆಗಿ ಅಂತಂದ್ರೆ ಈ ಎಲ್ಲಾ ಎಲಿಮೆಂಟ್ಸ್ ಅನ್ನ ಬದಲಿ ಎಕ್ಸ್ ಅಂತ ಬರ್ದ್ ಬಿಡುದು. ಎಕ್ಸ್ ಅಂತ ಬರ್ದ ಕಾಸು ಏನ್ ಬರುದು? ಆ ಎಕ್ಸ್ ಹೆಂಗದಾವ್ ನಂಬರ್ಸ್? ನ್ಯಾಚುರಲ್ ನಂಬರ್ಸ್ ಅದಾವು. ಎಲ್ಲಿ ತನ ಅದಾವು? ಲೆಸ್ ದ್ಯಾನ್ 6 ಅದಾವು. ಈ ರೀತಿ ಬರೀದಕ್ಕೆ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಅದೇ ರೀತಿ ಎಕ್ಸಾಂಪಲ್ ನಂಬರ್ 2 ಐತಿ. ಎಕ್ಸಾಂಪಲ್ ನಂಬರ್ ಇಲ್ಲಿ 1, ಇದು ಎಕ್ಸಾಂಪಲ್ ನಂಬರ್ 2. ಇದು ನಿಮ್ಗೆ ರೋಸ್ಟರ್ ಫಾರ್ಮ್ ಸೆಟ್ ಬಿಲ್ಡರ್ ಫಾರ್ಮ್ ಸ್ವಲ್ಪ ಜಲ್ದಿ ಕನೆಕ್ಟ್ ಆಗಂಗಿಲ್ಲ, ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ಅಡ್ಜಸ್ಟ್ ಮಾಡ್ಕೋರಿ ಸ್ವಲ್ಪ, ಟೈಮ್ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ರೈಟ್. ಸೊ ಇದು ಸೆಟ್ ಆಫ್ ಓವೆಲ್ಸ್ ಇನ್ ಇಂಗ್ಲಿಷ್. ಇದಕ್ಕೊಂದು ಬೇರೆ ನೇಮ್ ಕೊಡ್ರಿ, ಬಿ ಅಂತ ನೇಮ್ ಕೊಡೋಣ. ಅವಾಗಿಂದ ಏನ ಕೊಡಾತೀವಿ? ಬಿ ಅಂತ ನೇಮ್ ಕೊಡೋಣ. ಯಾವ ಬರ್ತಾವ? ಎ, ಇ, ಐ, ಓ, ಯು. ಇವೆಲ್ಲ ಓವೆಲ್ಸ್ ಹೌದಿಲ್ಲ? ಸೆಟ್ ಆಫ್ ಓವೆಲ್ಸ್ ಇನ್ ಇಂಗ್ಲಿಷ್. ಎ, ಇ, ಐ, ಓ, ಯು. ಸಣ್ಣರಿದ್ದಾಗಿಂದ ಕಲ್ಕೊತ ಬಂದೇವಿ. ಎ, ಇ, ಐ, ಓ, ಯು. ಇದನ್ನ ಈ ರೀತಿ ರಿಪ್ರೆಸೆಂಟ್ ಮಾಡಿದೀವಿ ಅಂದ್ರೆ ಯಾವ ಫಾರ್ಮ್ ಇದು? ಇದು ರೋಸ್ಟರ್ ಫಾರ್ಮ್. ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ನಿಮ್ಗೆ ಕೇಳ್ತಾನ ರೋಸ್ಟರ್ ಫಾರ್ಮ್ ಇದೆ, ಟ್ಯಾಬ್ಯುಲರ್ ಫಾರ್ಮ್ ಒಳಗೆ ಬರಿ, ಟ್ಯಾಬ್ಯುಲರ್ ಫಾರ್ಮ್ ಒಳಗಿದೆ, ರೋಸ್ಟರ್ ಫಾರ್ಮ್ ಒಳಗೆ ಬರಿ ಅಂತ ಕೇಳ್ತಾನವ. ಸೊ ಇದು ಫಸ್ಟ್ ಯಾವ್ದಿದು? ಇದು ರೋಸ್ಟರ್ ಫಾರ್ಮ್. ಇದನ್ನ ಟ್ಯಾಬ್ಯುಲರ್ ಫಾರ್ಮ್ ಒಳಗೆ ಬರೀಪಾ ಅಂತಂದ್ರೆ ಏನ್ ಬರಿತೀನಿ? ಬಿ ಇಸ್ ಈಕ್ವಲ್ ಟು ಇಲ್ಲಿ ಬರಿ ಎಕ್ಸ್ ಅರ ಬರಿ, ವೈ ಅರ ಬರಿ, ಯಾವ್ದಾರ ವೇರಿಯೇಬಲ್ ತಗೋ. ಎಕ್ಸ್ ತಗೊಂಡಿವಲ್ಲ, ಈ ಸಲ ವೈ ತಗೊಳ್ಬೇಕಂತ. ವೈ ಸಚ್ ದ್ಯಾಟ್ ಆ ವೈ ಹೆಂಗೈತಪ್ಪ ಅಂತಂದ್ರ ವೈ ಈಸ್ ವೈ ಅಂದ್ರೆ ಈ ಒಂದೊಂದು ಎಲಿಮೆಂಟ್ ಅನ್ನು ರಿಪ್ರೆಸೆಂಟ್ ಮಾಡ್ತೈತದ. ಎಂತ ಎಲಿಮೆಂಟ್ ಐತಿ ವೈ ಒಳಗ? ಅದು ವೈ ಅನ್ನೋ ನಂಬರ್ ಹೆಂಗೈತದ? ವೈ ಈಸ್ ಓವೆಲ್ ಇನ್ ಇಂಗ್ಲಿಷ್. ಆ ವೈ ಏನ್ ರಿಪ್ರೆಸೆಂಟ್ ಮಾಡತೈತಿ?
y is a vowel in ಇಂಗ್ಲಿಷ್ ಅಂತ ರಿಪ್ರೆಸೆಂಟ್ ಮಾಡತೈತಿ. ರೈಟ್. ಸೊ ಈಗ ನೋಡ್ರಿ, ಈಗ ಯಾರಿಗೆ ಇದನ್ನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಇನ್ನೊಂದು ಎಕ್ಸಾಂಪಲ್ ತಗೋತೀನಂತ ನೋಡ್ರಿ. ಯಾವ್ದು ಎಕ್ಸಾಂಪಲ್ ತಗೊಳ್ಳೋಣ? ಇಲ್ಲಿ ತಗೋತೀನಿ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತೆ. ಎಕ್ಸಾಂಪಲ್ ನಂಬರ್ 3. set of odd natural number less than 5 ಅಂತ ಐತಿ. ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 5 ಅಂತ ಐತಿ. ಸೊ ಇದನ್ನ ಬರಿತೀನಿ, ಏನಂತ ಬರಿತೀನಿ? ಯಾವ್ದಾದ್ರು ಸಿ ಅಂತ ಡಿ ಅಂತ ಏನೋ ಒಂದು ನೆನ್ಪು. ಡಿ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಡ್ ನಂಬರ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 5 ಅಂದ್ರೆ 1 ಬರುತ್ತೆ, ಆಮೇಲೆ 3 ಬರುತ್ತೆ. ಎರಡು ನಂಬರ್ ಆಗ್ತಾವಲ್ಲ, ಇನ್ನೊಂದು ಬರಿ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಲೆಸ್ ದ್ಯಾನ್ 5 ಬೇಡ, ಲೆಸ್ ದ್ಯಾನ್ 10 ತೊಗೊಂಬಿಡು. 10 ಅಂದ್ರೆ ಯಾರ್ಯಾರು ಬರ್ತಾರ? 1 ಬರ್ತಾರ, 3 ಬರ್ತಾರ, 5 ಬರ್ತಾರ, 7 ಬರ್ತಾರ, 9 ಬರ್ತಾರ. ಓಕೆ, ಇಷ್ಟು ನಂಬರ್ಸ್ ಬರ್ತಾವ. ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. ಇದನ್ನ ನೀ ಏನಾರ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರಿಬೇಕು. ಇದು ರೋಸ್ಟರ್ ಫಾರ್ಮ್ ಆತ. ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರಿಬೇಕಂತಂದ್ರೆ ಎಕ್ಸ್ ಯಾವ್ದ್ರ ವೇರಿಯೇಬಲ್ ತಗೋ, ಎಕ್ಸ್ ವೈ ಯಾವ್ದ್ರ ಒಂದು ವೇರಿಯೇಬಲ್ ತಗೋ, ಸ್ಮಾಲ್ ಲೆಟರ್ಸ್ ತಗೋಬೇಕು ಒಟ್ಟು ಒಳಗಿಲ್ಲಿ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಹೆಂಗೈತಪ್ಪ ನಂಬರ್ ಅದ? ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂದ್ರೆ ಇನ್ನು ಉಳಿಕಿದ್ದೆಲ್ಲ ಹೋಲ್ ನಂಬರ್ಸ್, ಫ್ರಾಕ್ಷನ್ಸ್ ಅವೆಲ್ಲ ನಂಬರ್ ತಲೆ ಒಳಗಿಂದ ಹೋಗ್ಬಿಡ್ತು. ನ್ಯಾಚುರಲ್ ನಂಬರ್ಸ್ ಒಳಗೆ ಸೆಲೆಕ್ಟ್ ಆದವು ನಂಬರ್ಸ್. ಬಟ್ ನ್ಯಾಚುರಲ್ ನಂಬರ್ಸ್ ಒಳಗೆ ಸೆಲೆಕ್ಟ್ ಅದು. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇನ್ನೊಂದು ಕಂಡೀಷನ್ ಬರೀಬೇಕು. ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಕಾಮಾ ಎಕ್ಸ್ ಈಸ್ ಅ odd number. X is a odd number less than 10. X is odd number less than 10. ಈ ರೀತಿ ಬರೀಬೇಕಿದೆ ಅಂದ್ರೆ ಇನ್ ಜನರಲ್ ಆಗಿ ಬರೀಬೇಕು. ಒಟ್ಟ ನಿಮಗೆ ಸೆಂಟೆನ್ಸ್ ಒಳಗಡೆ ಬರೀರಿ, ಆಲ್ಮೋಸ್ಟ್ ಸಿಂಬಾಲ್ಸ್ ಯೂಸ್ ಮಾಡಿದ್ರೆ ಬರೀರಿ. ಒಟ್ ಏನಪ್ಪಾ ಅಂತಂದ್ರೆ ಒಂದು ವೇರಿಯೇಬಲ್ ಬರೀದಿದ್ದೀನಿ, ಒಂದು ವೇರಿಯೇಬಲ್ ಬರೀದಿ, ಯಾವ್ದಾರ ಒಂದು ವೇರಿಯೇಬಲ್ ಬರೀ. ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ and x is less than 10. ಎರಡು ಬರೆದಿಪ್ಪ. x belongs to natural number, x is less than 10 ಅಂದ್ರೆ 1 2 3 4 5 6 and up to 10th ಆಗಿಬಿಡ್ತಾವು. ಸೊ ಅದಕ್ಕೆ ಮತ್ತೇನ್ ಮಾಡ್ಬೇಕು? ಮತ್ತೆ ಇನ್ನೊಂದ್ಸಲ and ಅಂತ ಬರೆದು x is odd number ಅಂತ ಬರಿಬೇಕು. ಸೊ ಈ ರೀತಿ ಬರ್ಕೋತ ಹೊಂಟಿವಿ ಅಂತಂದ್ರೆ ಅದಕ್ಕೆ ಏನಂತೀವಿ ಅಂತಂದ್ರೆ ಇದು ಸೆಟ್ ಬಿಲ್ಡರ್ ಫಾರ್ಮ್. ಈ ಎರಡು ಫಾರ್ಮ್ ಅದಾವಲ್ಲ, ಸೆಟ್ ಬಿಲ್ಡರ್ ಫಾರ್ಮ್. ಇವೆರಡು ಫಾರ್ಮ್ ಯಾವ ಫಾರ್ಮ್ ಇದೆ? ಇದು ಸೆಟ್ ಬಿಲ್ಡರ್ ಫಾರ್ಮ್. ಇದು ಸೆಟ್ ಬಿಲ್ಡರ್ ಫಾರ್ಮು. ಇದು ಏನು? ರೋಸ್ಟರ್ ಫಾರ್ಮ್. ಇದು ಯಾವ ಫಾರ್ಮ್ ಇದೆ? ರೋಸ್ಟರ್ ಫಾರ್ಮ್. ಓಕೆ, ಸೊ ಇದು ನಿಮ್ಗೆ ಯಾರಿಗೆ ಕ್ಲಾರಿಫಿಕೇಶನ್ ಆಗಿಲ್ಲ, ನೆಕ್ಸ್ಟ್ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಬರೀತೇನೆ, ಅವಾಗ ನಿಮಗೆ ಕ್ಲಾರಿಫಿಕೇಶನ್ ಆಗ್ತೈತೆ. ಸ್ವಲ್ಪ ನೋಡ್ಕೊಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಿಮಗೆ ರೋಸ್ಟರ್ ಫಾರ್ಮ್ ಮತ್ತು ಟ್ಯಾಬ್ಯುಲರ್ ಫಾರ್ಮ್ ಸ್ವಲ್ಪ ಮಂದಿಗೆ ಕನ್ಫ್ಯೂಸ್ ಆಗಿರ್ತಾವೆ. ರೋಸ್ಟರ್ ಫಾರ್ಮ್ ಮತ್ತು ಟ್ಯಾಬ್ಯುಲರ್ ಫಾರ್ಮ್. ಸೊ ನಾವು ಏನು ಮಾಡೋಣ, ಈ ಕೆಲವೊಂದು ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟ ನಿಮ್ಗೆ ಎಕ್ಸಾಂಪಲ್ ನಂಬರ್ 5 ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ನೋಡೋಣ. ಇದನ್ನ ಮ್ಯಾಚ್ ಮಾಡಕ್ ಟ್ರೈ ಮಾಡ್ರಿ, ನಿಮಗೆ ಗೊತ್ತಾಗ್ತೈತಿ. ರೋಸ್ಟರ್ ಫಾರ್ಮ್ ಮತ್ತು ಟ್ಯಾಬ್ಯುಲರ್ ಫಾರ್ಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೋತ ಹೋಗೈತಿ. ಸೊ ಮ್ಯಾಚ್ ಮಾಡಕ್ ನೋಡ್ರಿ. ಇದು PRINCIPAL ಅಂತ ಐತಲ್ಲ, PRINCAL ಅಂತಂದ್ರೆ ಇದರ ಯಾವ್ದಕ್ ಮ್ಯಾಚ್ ಆಕೈತಿ? ಎಕ್ಸ್ ಈಸ್ ಅ ಪಾಸಿಟಿವ್ ಇಂಟೀಜರ್ ಡಿವೈಸರ್ ಆಫ್ 18 ಅಲ್ಲ, ಇದಂತೂ ವೇರಿಯೇಬಲ್ ಸಂಬಂಧಪಟ್ಟಿದ್ದ ಡಿವೈಸರ್ ಆಫ್ 18 ಅಂತ ಅಲ್ಲ. ಎಕ್ಸ್ ಈಸ್ ಆನ್ ಇಂಟೀಜರ್ x² - 9 = 0, ಅದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಇಂಟೀಜರ್, ಇದು ಇಂಟೀಜರ್ ಬಗ್ಗೆ ಐತಿ, ಇದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ನಂಬರ್ಸ್ ಬಗ್ಗೆ ಐತಿ. ಇದು ನೋಡಿದ್ರೆ ವೇರಿಯೇಬಲ್ಸ್ ಬಗ್ಗೆ ಐತಿ. ಈ ಕ್ವಶನ್ ನೋಡ್ರಿ, ಇಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ದ ಲೆಟರ್ ಆಫ್ ದ ವರ್ಡ್, ಪ್ರಿನ್ಸಿಪಲ್. ಎಕ್ಸ್ ಈಸ್ ಲೆಟರ್ ಆಫ್ ದ ವರ್ಡ್ ಪ್ರಿನ್ಸಿಪಲ್. ಇದಕ್ಕೆ ಮ್ಯಾಚ್ ಐತಿ ನೋಡ್ರಿ ಒಂದು ಸ್ವಲ್ಪ. ಮ್ಯಾಚ್ ಐತಿ, ಇದಕ್ಕೆ ಮ್ಯಾಚ್ ಐತಿ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತ ಎಲ್ಲಾ ವರ್ಡ್ಸು ಇಲ್ಲಿ ಇಲ್ಲಲ್ಲ ಸರ ಅಂತ ನೀವು ಹುಡುಕ್ತಿರ್ತೀರಿ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿರುವಂತ ಎಲ್ಲಾ ವರ್ಡ್ಸ್ ಅದಾವ, ಬಟ್ ಯಾವ ವರ್ಡ್ ರಿಪೀಟ್ ಆಗಂಗಿಲ್ಲ. ಈ ಫಾರ್ ಎಕ್ಸಾಂಪಲ್ ಈ ಪಿ ಐತಿ, ಅಲ್ಲಿ ಐತಿ, ಆರ್ ಐತಿ, ಐ ಐತಿ, ಎನ್ ಐತಿ, ಸಿನು ಐತಿ, ಐ ಸರ್ ಮತ್ತೆ ಇನ್ನೊಂದು ಐ ಇಲ್ಲಲ್ಲ.
ಅಂತ ನೀವು ಏನಾದ್ರು ಕ್ವಶನ್ ಕೇಳ್ತೀರಿ ಅಂದ್ರೆ ಆಲ್ರೆಡಿ ಒಂದ್ಸಲ ಬರ್ದೇ ಹೋದಿಲ್ಲ ಮತ್ತೆ ಹೊಳ ಬರ್ಕೋತ ಕುಂದ್ರಂಗಿಲ್ಲ. ನಮ್ದೇನ್ ಎಲಿಮೆಂಟ್ಸ್ ಯಾವ್ದಾವ ಅವ್ನು ಹುಡುಕಿ ಬರೀದು ರಿಪೀಟ್ ಬರೆಯಂಗಿಲ್ಲ. ಎಲಿಮೆಂಟ್ಸ್ ರಿಪೀಟ್ ಬರೆಯಂಗಿಲ್ಲ. ಒಂದ್ಸಲ ಬರೆದ್ರೆ ಮುಗಿದೋಯ್ತು. ಐತೋದಿಲ್ಲ ಹೊಳ ಬರೆಯಂಗಿಲ್ಲ. ನೆಕ್ಸ್ಟ್ ಪಿ ಮತ್ತೆ ಇನ್ನೊಂದ್ಸಲ ಪಿ ಬರೆಯಂಗಿಲ್ಲ. ಯಾಕೆ ಆಲ್ರೆಡಿ ಬರ್ದೇವಲ್ಲ ಪಿ. ಈ ಪಿ ಬರ್ದೇ ಹೋದಿಲ್ಲ ಆಲ್ರೆಡಿ ಮತ್ತೆ ಇನ್ನೊಂದ್ಸಲ ಬರೆಯಂಗಿಲ್ಲ ಪಿ ಅಂತಂದ. ನೆಕ್ಸ್ಟ್ ಎ ಬರ್ದಿಲ್ಲ ಅದಕ್ಕೆ ಎ ಬರೀತೀವಿ. ಎಲ್ ಅದಕ್ಕೆ ಎಲ್ ಬರ್ದಾರ. ಸೊ ಇದಕ್ಕೆ ಮ್ಯಾಚ್ ಆಯ್ತು. ಯಾವ್ದಕ್ ಮ್ಯಾಚ್ ಆಯ್ತು? ಈ ಫಸ್ಟ್ ಒನ್ ಎದಕ್ ಮ್ಯಾಚ್ ಆಯ್ತು? ಇದು ಡಿಕ್ ಮ್ಯಾಚ್ ಆಯ್ತು. ಫಸ್ಟ್ ಒನ್ ಡಿಕ್ ಮ್ಯಾಚ್ ಆಯ್ತು. ನೆಕ್ಸ್ಟ್ ಈ 0 ಎದಕ್ ಮ್ಯಾಚ್ ಆಕೈತಿ ನೋಡ್ರಿ. ಇದು ನೋಡ್ರಿ ಒಂದು ಸ್ವಲ್ಪ. x is an integer, x plus 1 equal to 0. If you take plus 1 that side, that becomes minus 1, then 1 minus 1 we get 0. x value 0 ಕರೆಕ್ಟ್ ಹೌದ್ರ? ಬರ್ತದಿಲ್ಲ? ಚೆಕ್ ಮಾಡ್ರಿಪ್ಪ ಬೇಕಂದ್ರೆ ಇಲ್ಲಿ ಚೆಕ್ ಮಾಡ್ರಿ. ಅದೇನೈತಿ x plus 1 is equal to 1 ಐತಿ. ಪ್ಲಸ್ 1 ಆ ಕಡೆ ಹೋದ್ರೆ ಏನಾಕೈತಿ? ಮೈನಸ್ 1 ಆಕೈತಿ. 1 minus 1 ಏನು 0. x value 0 ಅಂದ್ರೆ ಯಾವ್ದಕ್ ಮ್ಯಾಚ್ ಆತ? ಇಲ್ಲ ಐತಿ 0 ಆನ್ಸರ್. ಇದು ಸೊಲ್ಯೂಷನ್ ಎಲ್ಲೈತಿ? ಇದು ಸೊಲ್ಯೂಷನ್ ಇಲ್ಲ ಐತಿ. ಸೊ ಸೆಕೆಂಡ್ ಒನ್ನಿಗೆ ಯಾವ್ದು ಮ್ಯಾಚ್ ಆತ? ಸೆಕೆಂಡ್ ಒನ್ನಿಗೆ ಸಿ ಮ್ಯಾಚ್ ಆಯ್ತು. ಹಂಗ ನೋಡ್ರಿ ಥರ್ಡ್ ಒನ್ 1 2 3 6 9 18 ಯಾವ್ದಕ್ ಮ್ಯಾಚ್ ಆಕೈತಿ ನೋಡ್ರಿ. ಇದ್ರ ಸೊಲ್ಯೂಷನ್ ನೋಡ್ರಿ. x is an integer, x square minus 9 equal to 0. ಇದೇ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಾಕೈತಿ ನಮ್ಗ? -9 ಆ ಕಡೆ ಹೋದ್ರ +9 ಆಕೈತಿ. x is equal to square root of 9. we know that square root of 9 plus or minus 3 3 9 ಹೌದಿಲ್ಲ? 9ರ ವರ್ಗಮೂಲ ಗೊತ್ತೈತಲ್ಲ? square root of 9 3. square root of 9 ಏನು 3. ಬಟ್ ಅದು ಪ್ಲಸ್ ಆರ್ ಮೈನಸ್ 3 ಅದ. ಯಾಕಂದ್ರೆ ರೂಟ್ ಒಳಗೆ ತೆಗೆದ ಮೇಲೆ ಪ್ಲಸ್ ಮತ್ತು ಮೈನಸ್ 2 ಕುಡಿಯ ಬರಿಬೇಕು. ಸೊ ಹಂಗಾರೆ ಬಿ ಎದಕ್ ಮ್ಯಾಚ್ ಆತ? ಇದಕ್ಕೆ ಮ್ಯಾಚ್ ಆಯ್ತು. ಬಿ ಎದಕ್ ಮ್ಯಾಚ್ ಆಯ್ತು? ಇದಕ್ಕೆ ಮ್ಯಾಚ್ ಆಯ್ತು. ರೈಟ್. ಸೊ ಇನ್ನು ಉಳಿದಿದ್ದು ಯಾವುದು? ಇದೊಂದು. ಇದಕ್ಕೆ ಮ್ಯಾಚ್ ಆಗಿ ಇದಕ್ಕೆ ಮ್ಯಾಚ್ ಆಗ್ಲೇಬೇಕಲ್ಲ. ಯಾಕೆ ಉಳಿದಿದ್ದು ಅದೊಂದು ಅಲ್ಲ. x is a positive integer and divisor of 18. ಡಿವೈಸರ್ ಆಫ್ 18 ಯಾವ್ದು? ಹೌದಿಲ್ಲ? ಆ 18 ಡಿವೈಸರ್ಸ್ ಯಾವ? 1 2 3 6 9. 9ರಲ್ಲಿನೂ ಹೋಕೈತಿ 18 ಇಲ್ಲಿ ಹೋಕೈತಿ. 6 ಕ್ಯಾನ್ಸಲ್ ಆಕೈತಿ 18, 3 ಕ್ಯಾನ್ಸಲ್ ಆಕೈತಿ, 2 ಕ್ಯಾನ್ಸಲ್ ಆಕೈತಿ, 1 ಕ್ಯಾನ್ಸಲ್ ಆಕೈತಿ. ಸೊ 18 ಡಿವೈಸರ್ಸ್ ಯಾವ ಇವ. ಸೊ ಇದ್ರದ್ದು ಆನ್ಸರ್ ಏನು? ಇದರದ್ದು. ಇದನ್ನ ಕನೆಕ್ಟ್ ಮಾಡಿಬಿಟ್ರೆ ಇದು ಮುಗಿದೋಕೈತಿ. ಸೊ ಹಂಗಾರ ಐ ಥಿಂಕ್ ನಿಮ್ಗೆ ಇನ್ನೂ ಸ್ವಲ್ಪ ಐಡಿಯಾ ಬಂತು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇವೆಲ್ಲ ಏನಿವ ಸೆಟ್ ಬಿಲ್ಡರ್ ಫಾರ್ಮು. ಈ ಕಡೆ ಇರುವಂಥವೆಲ್ಲವೂ ಸೆಟ್ ಬಿಲ್ಡರ್ ಫಾರ್ಮ್, ಈ ಕಡೆ ಇರುವಂಥವೆಲ್ಲವೂ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಒಳಗೆ ಏನು ಮಾಡ್ತೀವಿ? ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿ ಬರೆದು ಬಿಡ್ತೀವಿ. ಇನ್ನು ರೋಸ್ಟರ್ ಫಾರ್ಮ್ ಆಲ್ ಎಲಿಮೆಂಟ್ಸ್ ಆರ್ ಲಿಸ್ಟೆಡ್ ಅಂದ್ರೆ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೊಂಡು ಬರೆದು ಬಿಡ್ತೀವಿ ನಾವು. ಯಾವ್ಯಾವ್ದಾವು ಪ್ರಿನ್ಸಿಪಲ್ ಅನ್ನೋ ವರ್ಡ್ ವೇರಿಯೇಬಲ್ ಐತೆ, ಇದ್ರ ಈ ವರ್ಡ್ ಐತಲ್ಲ, ಈ ವರ್ಡ್ ಒಳಗೆ ಯಾವ ವೇರಿಯೇಬಲ್ ಅದಾವು ರಿಪೀಟ್ ಆಗ್ಲಂಗೆ ಬರೆದು ಬಿಡುದು. ಆಮೇಲೆ ಈ ಯಾವ ಕ್ವಶನ್ ಇದ್ದು ಸಿಂಪ್ಲಿಫಿಕೇಶನ್ ಮಾಡಿನ ಸೊಲ್ಯೂಷನ್ ಏನ್ ಬರ್ತೈತಿ ಆ ಸೊಲ್ಯೂಷನ್ ಬರೆದು ಬಿಟ್ಟಿವಿ ಅಂದ್ರೆ ಅವೆಲ್ಲ ರೋಸ್ಟರ್ ಫಾರ್ಮ್. ಇದು ಡಿವೈಸರ್ಸ್ ಆಫ್ 18 ಸೆಲೆಕ್ಟ್ ಮಾಡಿ ಲಿಸ್ಟ್ ಮಾಡಿ ಬರೆದು ಬಿಟ್ಟಿವಿ ಅಂತಂದ್ರೆ ಅವೆಲ್ಲ ರೋಸ್ಟರ್ ಫಾರ್ಮ್. ಅದನ್ನ ಇನ್ ಜನರಲ್ ಎಲ್ಲ ಬರೆದು ಬಿಟ್ರೆ, ಇನ್ ಜನರಲ್ ಆಗಿ ಬರೆದ್ರೆ ಈ ಸೆಂಟೆನ್ಸ್ ಯೂಸ್ ಮಾಡ್ಕೊಂಡು ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು, ಆ್ಯಂಡ್ ಹಿಂಗಕೈತಿ ಹಂಗಕೈತಿ ಅಂತಿನೆಲ್ಲ ಸ್ಟೋರಿ ಕಟ್ಟಿ ಬರಿದೈತಲ್ಲ, ಈ ಸ್ಟೋರಿ ಕಟ್ಟಿ ಬರೀದು ನಮ್ದು ಸೆಟ್ ಬಿಲ್ಡರ್ ಫಾರ್ಮ್. ಸ್ಟೋರಿ ಕಟ್ಟಿ ಬರೀದು ಸೆಟ್ ಬಿಲ್ಡರ್ ಫಾರ್ಮ್. ಇದನ್ನಂತೂ ಆರಾಮ್ ನೀವು ಈಸಿಲಿ ಬರ್ಕೋತೀರಿ. ಹಿಂಗಿದ್ದನ್ನ ಕನ್ವರ್ಟ್ ಮಾಡೋಕ್ಕೂ ಅಗದಿ ಈಸಿಲಿ ಆಕೈತಿ. ಬಟ್ ಹಿಂಗಿದ್ದನ್ನ ವಾಪಸ್ ಹಿಂಗ್ ಬರಿಬೇಕು ಅಂತಂದ್ರೆ ನನಗೆ ಗೊತ್ತೈತಿ ನಿಮ್ಗೊಂದು ಸ್ವಲ್ಪ ತ್ರಾಸ ಆಕೈತಿ. ನನಗೆ ಗೊತ್ತೈತಿ ಈಗ ಇದನ್ನ ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಬರಿಬೇಕಂದ್ರೆ ನಿಮ್ಗೊಂದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ನೋಡಿ ನಾನು ಪ್ರಾಕ್ಟೀಸ್ ಮಾಡೋಣಂತ. ಪ್ರಾಕ್ಟೀಸ್ ಮಾಡ್ಕೊತ ಹೋದಂಗೆ ಗೊತ್ತಾಕೈತಿ ಅದು. ಡೋಂಟ್ ವರಿ, ಅದನ್ನೇನು ವರಿ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಇದನ್ನ ಬರ್ಕೋರಿ ಫಸ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಐತಿ. ಏನ್ ಎಕ್ಸಾಂಪಲ್ ಐತಪ್ಪ ಅಂತಂದ್ರೆ ರೈಟ್ ದ ಸೆಟ್ ಬರಿಬೇಕಂತ. ಯಾವ ಫಾರ್ಮೆಟ್ ಬರಿಬೇಕಂತ ಅವಂಗ ನೋಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಅಂಡ್ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದ್ಯಾನ್ 40 ಅಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಇದೆ. ಸುದ್ದಿ ಬಳಸಿ ಬರೆಯತಾನ, ಸ್ಟೋರಿ ಕಟ್ಟಿ ಬರೆಯತಾನ, ಎಲ್ಲ ಅಂತ ಈ ರೀತಿ ಬರೆಯಕತ್ರಿ ಏನಂತೀವಿ ನಾವು ಇದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಅವ ಇದನ್ನ ಏನ್ ಮಾಡಕ್ ಹೇಳ ನಿಮ್ಗ ಇನ್ನು ರೋಸ್ಟರ್ ಫಾರ್ಮ್ ಒಳಗ ಬರಿ ಅಂತೀವಿ. ರೈಟ್ ದ ಸೆಟ್ ದಿಸ್ ಒನ್ ಇನ್ನು ರೋಸ್ಟರ್ ಫಾರ್ಮ್. ಬಟ್ ಇಲ್ಲಿ ಕಂಡೀಷನ್ ಏನೈತಿ? ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಅಂತ. ಪಾಸಿಟಿವ್ ಇಂಟೀಜರ್ ಅಂತಂದ್ರೆ ಯಾವ್ಯಾವ ನಮ್ದು ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಯಾವ್ಯಾವ? ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಯಾವ್ಯಾವ ಬರ್ತಾವ? ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ನಂಬರ್ಸ್ ಅನ್ನ ಬಿಟ್ಟು ಇನ್ನು ಉಳಿಕಿದ್ದು ಬರಿಬೇಕು. 0 ಅಲ್ಲ, 0 ಇಂದ ಸ್ಟಾರ್ಟ್ ಮಾಡಂಗಿಲ್ಲ. 0 ಈಸ್ ಫ್ರೀ ಫ್ರಾಮ್ ಸೈನ್. ಅದು ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ. 0 ಅನ್ನೋದು ನೆನ್ಪಿಟ್ಕೊಂಡ್ಬಿಡ್ರಿ. 0 ಈಸ್ ಫ್ರೀ ಫ್ರಾಮ್ ಸೈನ್. 0 ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ. ಸೊ 1 ಇಂದ ಸ್ಟಾರ್ಟ್ ಆಕೈತಿ ನಮ್ದು. ಯಾವ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಯಾವ್ಯಾವ?
ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ 1 2 3 4 5 6 7 8 9 ಹಂಗ ಸೊ ಆನ್ ಓಕೆ ಹಂಗೆ ಮೂರೇ ಟಿಕ್ಕಿ ಕೊಡ್ಬೇಕು ಆಕ್ಚುಲಿ ಸೊ ಆನ್ ಕಂಟಿನ್ಯೂ ಹಾಕೋದು ಓಕೆ ಬಟ್ ಅವ ಪಾಸಿಟಿವ್ ಇಂಟೀಜರ್ ಬರಿ ಅಂದಿದ್ದನ್ನ ಸಿಂಪಲ್ ಆಗಿ ಇಷ್ಟು ಬರೆದ ಕಾಸು ಮುಗಿಸ್ಬಿಡ್ತಿದ್ವಿ ನಾವು ಬಟ್ ಅವ್ ಕಂಡೀಷನ್ ಇನ್ನೊಂದು ಅಪ್ಲೈ ಮಾಡ್ಯಾನ x is a positive integer and x is less than 40 so x square is less than 40 ಆ ನಂಬರ್ ಅನ್ನ ಸ್ಕ್ವೇರ್ ಮಾಡಿದಾಗ 40 ಕಿಂತ ಕಡಿಮೆ ಬರಬೇಕಂತ 40 ಕಿಂತ ಕಡಿಮೆ ಬರಬೇಕಂತ ಅದು ಸ್ಕ್ವೇರ್ ಮಾಡ ಇವೆಲ್ಲ x ಹೌದಿಲ್ಲ ನೀವು ಸ್ಕ್ವೇರ್ ಮಾಡ್ಕೊತ ಬಾ 1 ಸ್ಕ್ವೇರ್ ಮಾಡಿದ್ರೆ 1 ಹಾ ಲೆಸ್ ದನ್ 40 ಐತಿಲ್ಪ 40 ಐತಿ ಓಕೆ ನೆಕ್ಸ್ಟ್ ಇನ್ನ ಏನ್ ಬರೀ 2 ಸ್ಕ್ವೇರ್ ಮಾಡಿ 2 ಸ್ಕ್ವೇರ್ ಮಾಡಿದ್ರೆ 4 ಲೆಸ್ ದನ್ 40 ಐತಿ ಹೌದಿಲ್ಲ ಓಕೆ ಮನ್ಸಿಗೆ ಬಂತು ಹೌದಿಲ್ಲ ನಂಗೆ ಮನ್ಸಿಗೆ ಬಂತು ನಿಮಗೂ ಮನ್ಸಿಗೆ ಬಂತು ಅನ್ಕೋತೀನಿ ನೆಕ್ಸ್ಟ್ 3 ಸ್ಕ್ವೇರ್ ಮಾಡು 3 ಸ್ಕ್ವೇರ್ ಮಾಡಿದ್ರೆ 9 ಲೆಸ್ ದನ್ 40 4 ಸ್ಕ್ವೇರ್ 4 ಸ್ಕ್ವೇರ್ ಅಷ್ಟೇ 16 ಲೆಸ್ ದನ್ 40 5 ಸ್ಕ್ವೇರ್ 25 ಲೆಸ್ ದನ್ 40 ಐತಿ ನೆಕ್ಸ್ಟ್ 6 ಸ್ಕ್ವೇರ್ 36 ಲೆಸ್ ದನ್ 40 ನಂಗೆಲ್ಲ ಮನ್ಸಿಗೆ ಬರತ್ತಾವೆ ನಿಮಗೂ ಮನ್ಸಿಗೆ ಬರತ್ತಾವುದಿಲ್ಲ ನಿಮಗೂ ಮನ್ಸಿಗೆ ಬರಲೇಬೇಕು ಬರಂಗಿಲ್ಲ ಅನ್ನಂಗಿಲ್ಲ ಒಪ್ಕೊಳಕಬೇಕು ನೀವು ಮನ್ಸಿಗೆ ಬರ್ಲಿ ಬಿಡ್ಲಿ ಒಪ್ಕೊಳಕಬೇಕು ನೀವು ಯಾಕೆ ಹೇಳಿ ಲೆಸ್ ದನ್ 40 ಹೇಳ್ಯಾನವ ಲೆಸ್ ದನ್ 40 ಅದಾವು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ 7 ಸ್ಕ್ವೇರ್ 49 ಓ ಇಲ್ಲಿ ಇದು ಸೆಲೆಕ್ಟ್ ಆಗಲಿಲ್ಲ ಯಾಕೆ ಸೆಲೆಕ್ಟ್ ಆಗಲಿಲ್ಲ 7 ಸ್ಕ್ವೇರ್ 49 ಐತಿ ನಮಗೆ ಹೇಳತ್ತಾನವ ಲೆಸ್ ದನ್ 40 ಬರ್ಬೇಕಂತ ಹೇಳತ್ತಾನ ಲೆಸ್ ದನ್ 40 ಇಲ್ಲ ಅಪ್ಪಿ ಅದ 40 ಕ್ರಾಸ್ ಆಗೈತದ ಸೊ 40 ಕ್ರಾಸ್ ಆಗಿಬಿಟ್ಟೈತದ ಬರಂಗಿಲ್ಲ ಅದಕ್ಕೆ ಲೆಸ್ ದನ್ 40 ಅಂದ್ರೆ ಇಲ್ಲಿ ತನ ಅಷ್ಟೇ ಬಂತು ಇಲ್ಲಿ ತನ ಅಷ್ಟೇ ಇದು ಈ ಕಡೆಯಿಂದ ಬರ್ಕೋಬೇಕು ಅಂದ್ರೆ ಯಾವ ನಂಬರ್ಸ್ ಬಂದು ನಮ್ಗೆ ಯಾವ ಬಂದು 1 ಬಂತು ಆಮೇಲೆ ಸಾರಿ 2 ಬಂತು 2ನ ಸ್ಕ್ವೇರ್ ಮಾಡಿದಾಗ 4 ಬರುತ್ತೆ 3 ಸ್ಕ್ವೇರ್ ಮಾಡಿದಾಗ 9 ಬರುತ್ತೆ 4 ಸ್ಕ್ವೇರ್ ಮಾಡಿದಾಗ 16 5 ಸ್ಕ್ವೇರ್ ಮಾಡಿದಾಗ 25 6 ಸ್ಕ್ವೇರ್ ಮಾಡಿದಾಗ 36 ಇವೆಲ್ಲ ಲೆಸ್ ದನ್ 40 ಬರುತ್ತಾವ ಸ್ಕ್ವೇರ್ ಮಾಡಿದಾಗ ಮುಂದಿನ ನಂಬರ್ ಎಲ್ಲ 7 ನಂಬರ್ ಸ್ಕ್ವೇರ್ ಮಾಡಿದಾಗ 40 ಒಳಗೆ ಬರಲಿಲ್ಲ ಇನ್ನು ಮುಂದಿನ ನಂಬರ್ ಬರ್ತಾವನ ಹೆಂಗೆ ಮುಂದಿನ ನಂಬರ್ ಮನಸ್ಸಿನಾಗ ಕೇಳ್ತಿರಪ್ಪ ಮುಂದಿನ ನಂಬರ್ ಬರ್ಬೋದೇನೋ ಅಂತ ಮನಸ್ಸಿನಾಗ ಅನ್ಕೊಳತ್ತಿರಲ್ಲ ಹೆಂಗೆ ಅನ್ಕೋತಿರಪ್ಪ ನೀವು ಬರಂಗಿಲ್ಲ ಅದು 7 ಬಂದಿಲ್ಲ ಅಂದ್ಮೇಲೆ ಅದ್ರ ಮುಂದಿನ ಬರಲ್ಲ ರೈಟ್ ಸೊ ಇದು ಫ್ಲವರ್ ಬ್ರಾಕೆಟ್ ಹಾಕಿ ಇದಕ್ಕೊಂದು ನಾಮಕರಣ ಮಾಡ್ಬಿಡಪ್ಪ ಏನಂತ ನಾಮಕರಣ ಮಾಡ್ತಿ ಎ ಅಂತ ನಾಮಕರಣ ಮಾಡ್ಬಿಡು ಎ ಫಾರ್ ಆಶಿಕಾ ರಂಗನಾಥ್ ಎ ಓಕೆ ರೈಟ್ ಸೊ ಹಂಗಾರೆ ಈಗ ರೋಸ್ಟರ್ ಈ ಸೆಟ್ ಬಿಲ್ಡರ್ ಫಾರ್ಮ್ ಇದ್ದಿದ್ದ ರೋಸ್ಟರ್ ಫಾರ್ಮ್ ಬರೀದಂತ ಗೊತ್ತಾತಲ್ಲ ಸೊ ಇದೇ ರೀತಿ ನಾವ್ ಏನ್ ಮಾಡ್ತೀವಿ ಈ ನಂಬರ್ಸ್ ಅನ್ನ ವಾಪಸ್ ಮತ್ತೆ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೆಯೋದು ಸೆಟ್ ಬಿಲ್ಡರ್ ಫಾರ್ಮ್ ಇದ್ದಿದ್ದನ್ನ ರೋಸ್ಟರ್ ಫಾರ್ಮ್ ಒಳಗೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡೋಣಂತ ಎಕ್ಸಸೈಸ್ ಪ್ರಾಬ್ಲಮ್ಸ್ ಒಳಗೆ ನಾವು ಸಾಲ್ವ್ ಮಾಡ್ಕೋತ ಹೋದಂಗ ನಮ್ಗೆ ಗೊತ್ತಾಗ್ತಾ ಹೋಗ್ತೈತಿ ಸೊ ಇದಿಷ್ಟ ಏನೈತಿ ನಮ್ದು ಇಂಟ್ರೊಡಕ್ಷನ್ ಐತಿ ಅದರದ 1.1 ಅದ ಇಂಟ್ರೊಡಕ್ಷನ್ ಕೆಲವೊಂದಿಷ್ಟು ನಿಮ್ ಟೆಕ್ಸ್ಟ್ ಬುಕ್ ಒಳಗಿರೋ ಎಕ್ಸಾಂಪಲ್ಸ್ ಅನ್ನ ಕೆಲವೊಂದಿಷ್ಟು ತಗೊಂಡಿದ್ದೀನಿ ಕೆಲವೊಂದಿಷ್ಟು ಓನ್ ಎಕ್ಸಾಂಪಲ್ಸ್ ತಗೊಂಡು ಹೇಳಿದ್ದೀನಿ ಸೊ ಈಗ ಕಾನ್ಸೆಪ್ಟ್ ಅರ್ಥ ಆಯ್ತಂತ ಅನ್ಕೊಳ್ಳೋಣ ಸೊ ನೆಕ್ಸ್ಟ್ ಏನ್ ಮಾಡೋಣ ನೆಕ್ಸ್ಟ್ ಫಸ್ಟ್ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡೋಣ ಅದಾದ್ಮೇಲೆ ಸೆಕೆಂಡ್ ಎಕ್ಸಸೈಸ್ ಇಂಟ್ರೊಡಕ್ಷನ್ ಅದಾದ್ಮೇಲೆ ಮತ್ತೆ ಸೆಕೆಂಡ್ ಎಕ್ಸಸೈಸ್ ಆಮೇಲೆ ಥರ್ಡ್ ಎಕ್ಸಸೈಸ್ ಇಂಟ್ರೊಡಕ್ಷನ್ ಓಕೆ ಸೊ ಇಷ್ಟು ಮಾಡ್ಕೊತ ಹೋಗೋಣಂತ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಬಾಯ್